ಸ್ಟಾಪ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಡಯಾಗ್ರಾಮ್ ಅನ್ನ ನೋಡಿದ್ವಿ. ಸೊ ಇಲ್ಲಿ ನೋಡ್ರಿ ಇನ್ನೊಂದ್ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ. ಈ ಕಡೆ ಏನ್ ಕೊಟ್ಟಿದಾರಲ್ಲ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಪಶ್ಚಿಮ ಘಟ್ಟಗಳು ಅಂತಂದ್ ಹೇಳ್ತೀವಿ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಪಶ್ಚಿಮ ಘಟ್ಟಗಳು ಗುಜರಾತ್ ಇಂದ ಸ್ಟಾರ್ಟ್ ಆಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಏನಂತಂದ್ ಹೇಳಿದ್ರೆ ಹರಡಿಕೊಂಡೈತೆ. ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ ಹೇಳಿದ್ರೆ 52% ಕರ್ನಾಟಕದಾಗ ಕಂಡು ಬರ್ತಾವ. ಅತಿ ಹೆಚ್ಚು ಪಶ್ಚಿಮ ಘಟ್ಟಗಳು ಯಾವ ರಾಜ್ಯದಲ್ಲಿ ಬರ್ತಾವ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಾವ. ಆಮೇಲೆ ಮಹಾರಾಷ್ಟ್ರ ಮತ್ತು ಗೋವಾ ಆ ಕಡೆ ಸೈಡ್ ಅಂತಲ್ಲ, ಇದನ್ನ ಇಲ್ಲಿ ಪಶ್ಚಿಮ ಘಟ್ಟಗಳನ್ನ ಏನಂತ ಕರೀತಾರಪ್ಪ ಅಂದ್ರ ಸಹ್ಯಾದ್ರಿ ಬೆಟ್ಟಗಳು ಅಂತಾನು ಕರೀತಾರ. ಪಶ್ಚಿಮ ಘಟ್ಟಗಳನ್ನ ಮಹಾರಾಷ್ಟ್ರದೊಳಗಡೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರ. ಕ್ಲಿಯರ್ ಎಲ್ರಿಗೂ ಆಲ್ಮೋಸ್ಟ್ ಕೆಲವೊಂದು ಭಾಗಗಳಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪೂರ್ವ ಘಟ್ಟಗಳು ಬರ್ತಾವ. ಪೂರ್ವ ಘಟ್ಟಗಳು ಇಲ್ಲಿ ನಮ್ಗೊಂದ್ ಏನಂತಂದ್ ಹೇಳಿದ್ರ ಜಿಯೋಗ್ರಫಿಕಲ್ ಇದು ಬರತ್ತ, ಟರ್ಮ್ ಬರತ್ತ. ಇಲ್ಲಿ ಪಶ್ಚಿಮ ಘಟ್ಟಗಳು ಕಂಟಿನ್ಯೂಸ್ ಆಗಿ ಸಾಲಾಗಿದಾವ, ಎಲ್ಲೂ ಬ್ರೇಕ್ ಇಲ್ಲ. ಬಟ್ ಅದರ ಪೂರ್ವ ಘಟ್ಟಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಇದಾವ, ಇನ್ ಕೆಲವೊಂದು ಪ್ರದೇಶಗಳಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ ಹೇಳಿದ್ರ ಇಲ್ಲಿರುವ ನದಿಗಳೇನಂತಂದ್ ಹೇಳಿದ್ರೆ ಬಂಗಾಳ ಕೊಲ್ಲಿಯನ್ನು ಸೇರ್ತಾವಲ್ಲ, ಅಲ್ಲಿರೋ ಪೂರ್ವ ಘಟ್ಟಗಳನ್ನ ಭೇದಿಸ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ನದಿ ಮುಖಜ ಭೂಮಿಗಳನ್ನ ತಯಾರು ಮಾಡಿದಾವ. ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುವಂತಹ ಗೋದಾವರಿ ನದಿ ಇಲ್ಲಿ ಗೋದಾವರಿ ಜಲಾನಯನ ಪ್ರದೇಶವನ್ನ ರೆಡಿ ಮಾಡ್ಕೊಂಡೈತೆ, ಮುಖಜ ಭೂಮಿ ಅಂತಂದ್ ಹೇಳ್ತೀವಿ. ಈ ಪ್ರದೇಶದಲ್ಲಿ ಇದು ಪೂರ್ವ ಘಟ್ಟಗಳಿಲ್ಲ. ಸೇಮ್ ಅದೇ ತರ ಇನ್ನೊಂದ್ ಏನ್ ಬರುತ್ತೆ ಅದ್ರ ಕೆಳಗಡೆ ಕೃಷ್ಣಾ ನದಿ ಬರುತ್ತ. ಅದೆಲ್ಲಿ ಹುಟ್ಟುತ್ತ? ಮಹಾಬಲೇಶ್ವರದಲ್ಲಿ ಹುಟ್ಟುತ್ತ. ಹುಟ್ಟಿ ಬಂಗಾಳ ಕೊಲ್ಲಿಯನ್ನ ಸೇರುವಾಗ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಕೃಷ್ಣ ಮುಖಜ ಭೂಮಿಯನ್ನ ರೆಡಿ ಮಾಡತ್ತ. ಅದೇ ತರ ಇಲ್ಲಿ ಕೆಳಗಡೆ ಬಂದಾಗ ಏನಂತಂದ್ ಹೇಳಿದ್ರೆ ಕಾವೇರಿ ನದಿ. ಈ ತರ ಏನಂತಂದ್ ಹೇಳಿದ್ರೆ ಹಲವಾರು ನದಿಗಳು ಬಂಗಾಳ ಕೊಲ್ಲಿಯನ್ನ ಸೇರುವಾಗ ನದಿ ಮುಖಜ ಭೂಮಿಗಳನ್ನ ರೆಡಿ ಮಾಡ್ತಾವ. ಅದಕ್ಕೋಸ್ಕರ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ. ಪೂರ್ವ ಘಟ್ಟಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಲ್ಲಿ ಸ್ಟಾಪ್ ಆಗಿದಾವ, ನಿರಂತರವಾಗಿಲ್ಲ ಅಂತಂದ್ ಹೇಳ್ತೀವಿ. ಈ ತರ ಕ್ವಶನ್ಸ್ ಗಳನ್ನ ಒನ್ ಲೈನರ್ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಿದ್ರ, ಸೊ ಲೈನ್ಸ್ ಗಳನ್ನ ಕೊಟ್ಬಿಟ್ಟು ABCD ಯಾವ್ದು ಕರೆಕ್ಟ್ ಅಂತಂದ್ ಹೇಳಿ ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡ್ರಿ ನಾವ್ ಹೇಳಿದ್ವಿ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತ. ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತ. ಸೇಮ್ ಅದೇ ತರ ಕಾವೇರಿ ಎಲ್ಲಿ ಹುಟ್ಟುತ್ತ? ಕಾವೇರಿಯಲ್ಲಿ ಹುಟ್ಟುತ್ತೋ? ತಲಕಾವೇರಿಯಲ್ಲಿ ಹುಟ್ಟುತ್ತೆ. ನೋಡ್ರಿ ನಾನು ಕರ್ನಾಟಕ ಜಿಯೋಗ್ರಫಿನ ತುಂಬಾ ಡೀಟೇಲ್ ಆಗಿ ಮ್ಯಾಪ್ ಮುಖಾಂತರ ಸಾಲ್ವ್ ಮಾಡಿದೀನಿ. ಯಾರಾದ್ರೂ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಆಗರಿದ್ರಿ ಅಂತಂದ್ ಹೇಳಿದ್ರೆ ಕರ್ನಾಟಕ ಜಿಯೋಗ್ರಫಿ ವಿಡಿಯೋಸ್ ಗಳನ್ನ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಬಹಳ ಅಂದ್ರೆ ಬಹಳ ಡೀಟೇಲ್ ಆಗೈತೆ. ಆಲ್ಮೋಸ್ಟ್ 50% GK ಅಂತಂದ್ ಹೇಳಿದ್ರೆ ಆ ಇದು ಡಿಸ್ಕಷನ್ ಟೈಮ್ ಅಲ್ಲಿ ಕವರ್ ಆಗ್ಬಿಟ್ಟೈತೆ. ಆಮೇಲೆ ಅದೇ ತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ನದಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಹರಿತಾವಲ್ಲ, ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಗೋದಾವರಿದು. ಯಾವ ಸಿಟಿ ಅಂತಂದ್ ಹೇಳ್ತೀವಿ? ನಾಸಿಕ್ ಸಿಟಿ. ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಸಿಕ್ ಸಿಟಿ ಒಳಗಡೆ ಕುಂಭಮೇಳ ನಡೆಯುತ್ತ. ಕುಂಭಮೇಳ ಇದು ತುಂಬಾ ಇಂಪಾರ್ಟೆಂಟ್. ಕುಂಭಮೇಳ ನಾಗಾ ಸಾಧುಗಳು ಬಂದ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಪೂಜೆಯನ್ನೆಲ್ಲ ಮಾಡ್ತಾರೆ. ಕುಂಭಮೇಳ ಅಂತಂದ್ ಹೇಳಿದ್ರೆ ದೊಡ್ಡ ಜಾತ್ರೆ ಅಥವಾ ಉತ್ಸವ ಅಂತ ಕೂಡ ನಾವು ಅದಕ್ಕೆ ಹೇಳ್ತೀವಿ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ಬಿಟ್ಟಿದ್ವಿ, ಅದನ್ನ ನಾನು ಇವಾಗ ಏನಪ್ಪಾ ಅಂದ್ರೆ ಕವರ್ ಮಾಡ್ಕೊಂಡೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಹೇಳ್ತೀವಲ್ಲ, ಸೊ ಇದನ್ನ ನಾವೇನ್ ಹೇಳ್ತೀವಲ್ಲ ಪ್ರಾಗೈತಿಹಾಸಿಕ ಕಾಲ ಅಂತಂದೇಳಿ. ಇನ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಹಳೆಯ ಕಾಲ ಅಥವಾ ಪೂರ್ವ ಕಾಲ ಅಂತಂದ್ ಹೇಳ್ತೀವಿ. ಅವಾಗ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಅಷ್ಟೊಂದ್ ಮಾತಾಡಕ್ ಬರ್ತಿರ್ಲಿಲ್ಲ, ಯಾವುದೇ ಲಿಪಿ ಬಳಕೆ ಇರ್ಲಿಲ್ಲ ಅಲ್ಲಿ. ಸೊ ಏನು ಬರಿತಾನು ಇರ್ಲಿಲ್ಲ, ಅಷ್ಟೊಂದ್ ಮಾತಾಡಕ್ಕೂ ಬರ್ತಾ ಇರ್ಲಿಲ್ಲ. ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕ್ರಮೇಣವಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾತುಗಳು ಅಥವಾ ಲಿಪಿಗಳು ಸ್ಟಾರ್ಟ್ ಆಗ್ತಾವ. ಅದ್ರ ಹಿಂದಿನ ಕಾಲವನ್ನ ನಾವು ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸ ಕಾಲ ಅಂತಂದ್ ಹೇಳ್ತೀವಿ. ಇದು ಓಲ್ಡೆಸ್ಟ್ ಒನ್. ಅವಾಗಿನ ಜನರು ಹೆಂಗ್ ಬದುಕ್ತಾ ಇದ್ರು, ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾನವನ ಉಗಮ ಆಗಿರುತ್ತೆ ಅಂತ ಟೈಮ್ ಅಲ್ಲಿ. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಅಲೆಮಾರಿಗಳಾಗಿದ್ರು. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ಅಷ್ಟೇ ಇಂಪಾರ್ಟೆಂಟ್, ಅದ್ ಮಾತ್ರ ಹೇಳ್ತೀನಿ. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಅಲೆಮಾರಿಗಳಾಗಿದ್ರು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಜೀವನವನ್ನ ನಡೆಸ್ತಾ ಇದ್ರು. ಅವ್ರು ಊಟಕ್ಕೋಸ್ಕರ ಏನ್ ಮಾಡ್ತಾ ಇದ್ರು? ಬೇಟೆಯನ್ನ ಆಡ್ತಾ ಇದ್ರು. ಬೇಟೆಯನ್ನ ಆಡಿರುವಂತಹ ಪ್ರಾಣಿಗಳನ್ನ ಅಥವಾ ಸಸ್ಯಗಳನ್ನ ಏನ್ ಮಾಡ್ತಿದ್ರು ಅಂತಂದ್ ಹೇಳಿದ್ರೆ ಸಂಗ್ರಹಣೆ ಮಾಡ್ಕೊಂತ ಇದ್ರು. ಸ್ವಲ್ಪ ಮುಂದೆ ನಾಳೆಗ್ ಬೇಕು ಅಂತಂದ್ ಹೇಳಿ ಆಹಾರ ಸಂಗ್ರಹಣೆಯನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅವರು ಕಲ್ತ್ಕೊಂಡಿದ್ರು. ಆಮೇಲೆ ಅವ್ರದ್ದು ವೆಪನ್ಸ್ ಗಳು ಯಾವ ತರ ಇದ್ವು, ಆಯುಧಗಳು ಯಾವ ತರ ಇದ್ವು ಅಂತಂದ್ ಹೇಳಿದ್ರೆ ಶಿಲೆ ಅಂತಂದ್ ಹೇಳಿದ್ರೆ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದು, ಕಟ್ಟಿಗೆಯಿಂದ ಅಥವಾ ಪ್ರಾಣಿಗಳ ಎಲುಬುಗಳಿಂದ. ಈ 3 ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಸೊ ಹಿಂದಿನ ಕಾಲದಲ್ಲಿ ಪ್ರಾಗೈತಿಹಾಸ ಕಾಲದಲ್ಲಿ ಮನುಷ್ಯರು ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ರು ಅಂತ ಕ್ವಶನ್ ಕೇಳಿದಾರೆ. ಅಲೆಮಾರಿಗಳಾಗಿದ್ರು, ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡ್ತಾ ಇದ್ರು, ಶಿಲೆ ಮತ್ತು ಕಟ್ಟಿಗೆ ಎಲುಬುಗಳಿಂದ ಆಯುಧಗಳನ್ನ ತಯಾರಿಸ್ಕೊಳ್ತಾ ಇದ್ರು.
ಆಮೇಲೆ ಅವ್ರು ಎಲ್ಲಿ ಮಲ್ಕೊಂತಾ ಇದ್ರಪ್ಪ ಅಂತಂದ್ ಹೇಳಿದ್ರ ಮರದ ತೊಗಟೆಗಳಿರ್ತಾವಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮಲ್ಕೊಳ್ತಾ ಇದ್ರು, ಅವುಗಳನ್ನ ಹೊತ್ಕೊಂತಾ ಇದ್ರು. ಇಷ್ಟು ಪಾಯಿಂಟ್ಸ್ ಗಳು ಅಷ್ಟೇ ಇಂಪಾರ್ಟೆಂಟ್. ಇದನ್ನ ಬಿಟ್ಟು ಬೇರೆ ಯಾವ್ದು ಪಾಯಿಂಟ್ಸ್ ಗಳು ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲ. ಇಷ್ಟೇ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋರಿ. ಆಮೇಲೆ ನೆಕ್ಸ್ಟ್, ಹಳೆ ಕಾಲದಲ್ಲಿ ಬೆಂಕಿಯನ್ನ ಕೂಡ ಯೂಸ್ ಮಾಡ್ತಾ ಇದ್ರು ಅಂತಂದ್ ಹೇಳಿ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅದ್ರ ಇಲ್ಲಿ ನೋಡ್ರಿ, ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕ್ತಾ ಇದ್ರು ಅಂತಂದ್ ಹೇಳಿ ಕೆಲವೊಂದು ಕುರುಹುಗಳು ಅಂತಂದ್ ಹೇಳಿದ್ರೆ ಎವಿಡೆನ್ಸ್ ಅಂತಂದ್ ಹೇಳ್ತೀವಲ್ಲ, ಕುರುಹುಗಳು ಎಲ್ಲಿ ಸಿಕ್ಕಿದಾವ ಅಂತಂದ್ ಹೇಳಿದ್ರೆ ಈ 3 ಪ್ರದೇಶದಲ್ಲಿ. ಈ ಹೆಸರುಗಳನ್ನ ಕೇಳಿದಾರ. ಹಳೆ ಕಾಲ ಪ್ರಾಗೈತಿಹಾಸ ಕಾಲದ ಬೇಟೆ ಅಥವಾ ಆಹಾರ ಸಂಗ್ರಹಣೆ ಕುರುಹುಗಳು ಎಲ್ಲಿ ಸಿಕ್ಕಿದಾವ ಅಂದ್ರ ಬಿಂಬೆಟ್ಕ, ಹುಣಸಗಿ, ಆಮೇಲೆ ಕರ್ನೂಲ್ ಪ್ರದೇಶಗಳು, ಆಂಧ್ರ ಪ್ರದೇಶದ ಕರ್ನೂಲ್ ಪ್ರದೇಶಗಳಲ್ಲಿ ಏನಂತಂತ ಹೇಳಿದ್ರೆ ಕುರುಹುಗಳು ಅಥವಾ ಎವಿಡೆನ್ಸ್ ಗಳು ಸಿಕ್ಕಿದಾವ ಅಂತಂದೇಳಿ. ಇಷ್ಟೇ ಪಾಯಿಂಟ್ಸ್ ಗಳು ನೀವು ಇದರಲ್ಲಿ ನೆನ್ಪಿಟ್ಕೊಬೇಕು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಹಿಂದಿನ ಕಾಲದಲ್ಲಿ ಬೆಂಕಿ ಬಗ್ಗೆ, ಸೊ ಬೆಂಕಿ ಇವಾಗ ರೀಸೆಂಟ್ ಆಗಿ ಇದು ಮಾಡಿದಾರೆ, ಇನ್ವೆಂಟ್ ಮಾಡಿದಾರೆ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದಿನ ಕಾಲದಲ್ಲಿ ಬೆಂಕಿಗಳು ಇದ್ವು ಅಂತಂದ್ ಹೇಳೋಕೆ ಕರ್ನೂಲಿನ ಬೂದಿಯ ಕುರುಹುಗಳು ಸಿಗ್ತಾವ. ಕರ್ನೂಲಲ್ಲಿ, ಆಂಧ್ರ ಪ್ರದೇಶ ಕರ್ನೂಲಲ್ಲಿ ಗುಹೆಗಳಿದಾವ. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಬೂದಿಯ ಕುರುಹುಗಳು ಸಿಕ್ಕಿದಾವ ಅಂತಂದ್ ಹೇಳಿ. ಹಿಂದಿನ ಕಾಲದಲ್ಲಿ ಬೆಂಕಿ ಅಂತ ಬಂತು ಅಂತಂದ್ ಹೇಳಿದ್ರೆ ಕರ್ನೂಲ್ ಅಂತ ನೆನ್ಪಿಟ್ಕೊಳ್ರಿ. ಸೊ ಬೇಟೆ ಅಥವಾ ಆಹಾರ ಸಂಗ್ರಹಣೆ ಯಾವ್ಯಾವ 3 ಪ್ರದೇಶಗಳು ಬರ್ತಾವ, ಬಿಂಬೆಟ್ಕ, ಹುಣಸಗಿ, ಆಮೇಲೆ ಕರ್ನೂಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್, ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಅದ್ರ ನೆನ್ಪಿಟ್ಕೊಡ್ರಿ, ರೇಖಾಚಿತ್ರಗಳು. ಹಳೆ ಕಾಲದ ರೇಖಾಚಿತ್ರಗಳು ಎಲ್ಲಿ ಕಂಡು ಬರ್ತೀವಿ ಅಂದ್ರೆ ಗೋಡೆಗಳ ಮೇಲೆ ಅವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬರಿತಾ ಇದ್ರು. ಅವು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ ಈ 3 ರಾಜ್ಯಗಳಲ್ಲಿ ಕಂಡು ಬರ್ತಾ ಇದ್ವು. ಅಂದ್ರೆ ಅವ್ರು ಯಾವ ತರ ಬೇಟೆ ಆಡ್ತಾ ಇದ್ರು, ಅವ್ರು ಎಲ್ಲಿ ಅಂದ್ರೆ ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೂ ಹೋಗ್ತಾ ಇದ್ರು, ಆಮೇಲೆ ಆಮೇಲೆ ಋತುಗಳು ಇರ್ತಾವಲ್ಲ, ಮಳೆಗಾಲ, ಬೇಸಿಗೆ ಕಾಲ, ಯಾವ ಟೈಮಿಂದ ಯಾವ ಟೈಮಿಗೆ ಅವ್ರು ಹೋಗ್ಬೇಕು ಅಂದ್ರೆ ವಲಸೆ ಹೋಗ್ಬೇಕು ಅಂತಂದ್ ಹೇಳಿ ಆಯಾ ಚಿತ್ರಗಳಲ್ಲಿ, ಗುಹೆಗಳಲ್ಲಿ ಏನಿರ್ತಾವಲ್ಲ ಅಲ್ಲಿ ಚಿತ್ರಗಳನ್ನ ಬಿಡಿಸ್ಬಿಟ್ಟು ಅವ್ರೇನಪ್ಪಾ ಅಂದ್ರೆ ನೆನ್ಪಿಟ್ಕೊಂತ ಇದ್ರು. ಅದ್ ಎಲ್ಲೆಲ್ಲಿ ಕಂಡು ಬರ್ತಾವ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಮೇಲೆ ಕರ್ನಾಟಕದ ಕೆಲವೊಂದು ಪ್ರದೇಶಗಳಲ್ಲಿ ಕಂಡು ಬರ್ತಾವ. ಇಷ್ಟ. ಇದನ್ ಬಿಟ್ರೆ ಮತ್ತೇನು ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಇಂಪಾರ್ಟೆಂಟ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ, ಮಾನವ ಏನಪ್ಪಾ ಅಂತಂದ್ ಹೇಳಿದ್ರೆ ಟೆಕ್ನಾಲಜಿ ಪ್ರಕಾರ ಚೇಂಜ್ ಆಗ್ತಾ ಬರ್ತಾನ. ಈ ತರ ಜೀವನ ಇದ್ದದ್ ಏನ್ ಬರುತ್ತ, ನಾಗರಿಕತೆ ಬರುತ್ತ. ಈ ತರ ಇದ್ದದ್ ಏನಂತಂದ್ ಹೇಳಿದ್ರೆ ಅಲೆಮಾರಿ ಜೀವನವನ್ನ ನಡ್ಸೋದ್ ಬಿಟ್ಬಿಟ್ಟು ಒಂದೇ ಪ್ರದೇಶದಲ್ಲಿ ವಾಸ ಮಾಡ್ಕೊಂಡು, ಮನೆಗಳನ್ನ ಕಟ್ಕೊಂಡು, ವ್ಯವಸಾಯ ಮಾಡ್ಕೊಂಡು, ಪ್ರಾಣಿಗಳನ್ನ ಸಾಕ್ತಾನಪ್ಪಾ ಅಂತಂದ್ ಹೇಳಿದ್ರೆ ಆಹಾರ ಸಂಗ್ರಹಣೆ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ, ಲೋಹಗಳನ್ನ ಯೂಸ್ ಮಾಡ್ಕೊಂಡು ಆಭರಣಗಳನ್ನ ಮಾಡ್ತಾನ, ಲೋಹಗಳನ್ನ ಯೂಸ್ ಮಾಡ್ಕೊಂಡು ಆಯುಧಗಳನ್ನ ಮಾಡ್ತಾನ. ಆಮೇಲೆ ನೆಕ್ಸ್ಟ್ ಏನಾಗತ್ತ, ಇಷ್ಟೆಲ್ಲಾ ಆದ ನಂತರ ಆಸ್ತಿ ಎಲ್ಲ ಏನು ಅವ್ರು ಸಂಗ್ರಹ ಮಾಡ್ತಾರಲ್ಲ, ಒಬ್ಬರ ನಡುವೆ ಒಬ್ಬರ ಸಂಘರ್ಷಗಳಾಗ್ತವ, ಆಮೇಲೆ ಯುದ್ಧಗಳಾಗ್ತವ, ಆಮೇಲೆ ರಾಜರು ಹುಟ್ಕೊಂತಾರ. ಸೊ ಅದೇನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಬರುತ್ತೆ. ರಾಜರೇನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ವರ್ಷಗಳವರೆಗೆ ಆಳ್ವಿಕೆನ ಮಾಡ್ತಾರ. ಆಮೇಲೆ ಬೇರೆ 12ನೇ ಶತಮಾನದಲ್ಲಿ, ಆಲ್ಮೋಸ್ಟ್ 12ನೇ ಶತಮಾನದಲ್ಲಿ ಬೇರೆ ರಾಜ್ಯದವರು ಅಥವಾ ಬೇರೆ ದೇಶದವರು ದಾಳಿ ಮಾಡ್ತಾರ, ದಾಳಿಗಳಾಗ್ತವ. ಆಮೇಲೆ ಬೇರೆಯವ್ರು ಬಂದು ನಮ್ಮಲ್ಲಿ ಆಳ್ವಿಕೆ ಮಾಡ್ತಾರ. ಆಮೇಲೆ ಮತ್ತೆ ನಮ್ಮ ಏನಂತಂದ್ ಹೇಳಿದ್ರೆ ರಾಜರ ಆಳ್ವಿಕೆ ಬರ್ತಾರ, ಆಮೇಲೆ ಬ್ರಿಟಿಷರು ಬರ್ತಾರ, ಆಮೇಲೆ ನಮಗ್ ಸ್ವಾತಂತ್ರ್ಯ ಸಿಗತ್ತ. ಇವಾಗ ನಾವ್ ಹಿಂಗಿದೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಹಿಸ್ಟ್ರಿ, ನಾವು ಯಾವ ತರ ಬದುಕಿದೀವಿ ಅಂತಂದ್ ಹೇಳಿ. ಸೊ ಇವಾಗೇನು ಅಲೆಮಾರಿ ಜೀವನಗಳನ್ನ ನಡೆಸ್ತಾ ಇದ್ರು, ಕಾಡುಗಳಲ್ಲಿದ್ರು, ನಾಗರಿಕತೆ ಸ್ಟಾರ್ಟ್ ಆಗತ್ತಲ್ಲ, ಅದೇ ನಾವು ಈಗ ನೆಕ್ಸ್ಟ್ ಕಲಿಬೇಕಾಗಿರೋದು ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಸಿಂಧೂ ನಾಗರಿಕತೆ ಬಗ್ಗೆ ಕಲಿಬೇಕು. ಯಾವ್ದ್ರ ಬಗ್ಗೆ ಕಲಿಬೇಕು, ಸಿಂಧೂ ನಾಗರಿಕತೆ. ಬಟ್ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಬದಲಾಗುತ್ತಿರುವ ಪರಿಸರ ಅನ್ನೋ ಒಂದು ವರ್ಡ್ ಬಂದೈತಲ್ಲ, ಇದನ್ನ ನಾನೊಂದು ಹೇಳ್ತೀನಿ ಯಾವ ತರ ಅಂತಂದ್ ಹೇಳಿ. ಈಗ ನೋಡ್ರಿ, ಇವಾಗ ಇದೊಂದು ಪರಿಸರ ವ್ಯವಸ್ಥೆ ಅಂತ ಅನ್ಕೊಡ್ರಿ. ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಪರಿಸರ ವ್ಯವಸ್ಥೆ. ಈ ಪರಿಸರ ವ್ಯವಸ್ಥೆಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಣಿಗಳಿರ್ತಾವ, ಪಕ್ಷಿಗಳಿರ್ತಾವ, ಮನುಷ್ಯರು, ಕೈಗಾರಿಕೆಗಳು, ಕಲ್ಲು, ಮಣ್ಣು, ಗುಡ್ಡ ಎಲ್ಲಾನು ಸೇರ್ಬಿಟ್ಟು ಅದು ಒಂದು ಆಹಾರ ಸರಪಳಿ ಅಂತಂದ್ ಹೇಳ್ತೀವಲ್ಲ, ಎಲ್ಲಾನು ಸೇರ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಈ ಪರಿಸರ ವ್ಯವಸ್ಥೆಯಲ್ಲಿ ಸೊ ಇಲ್ಲಿ ಸೂರ್ಯನ ಕಿರಣಗಳಿಂದ ಕಾಪಾಡೋಕೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೊಂದು ವ್ಯವಸ್ಥೆ ಬರುತ್ತೆ, ಓಝೋನ್ ಲೇಯರ್. ಈ ಓಝೋನ್ ಲೇಯರ್ ಏನ್ ಮಾಡತ್ತಾ, ಓಝೋನ್ ಲೇಯರ್ ಏನ್ ಮಾಡತ್ತಾ, ರೇಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನಿಂದ ಬರುವ ಕಿರಣಗಳನ್ನ ತಡೆ ಹಿಡಿದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅದಕ್ ಬೇಕಾಗಿರೋ ಬೆಳಕನ್ನ ನೀಡಿ, ಸಸ್ಯಗಳಲ್ಲಿ ಏನಾಗತ್ತ, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆದು ಆಹಾರ ತಯಾರಾಗತ್ತ. ನಾವು ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು, ಆಮೇಲೆ ಪ್ರಾಣಿಗಳು ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಬದುಕೋಕ್ ಸ್ಟಾರ್ಟ್ ಮಾಡ್ತೀವಿ. ಇದೊಂದು ಸಿಂಪಲ್ ಪರಿಸರ ವ್ಯವಸ್ಥೆ. ಎಲ್ಲಾ ಪ್ರಾಣಿಗಳು ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರ್ತಾವ, ಅದು ಸೆಕೆಂಡ್ರಿ. ಆಹಾರ ಸರಪಳಿ ಅಂತಂದ್ ಹೇಳ್ತೀವಿ, ಅದೆಲ್ಲ ಬೇಡ ನಮ್ಗೆ ಇವಾಗ. ಇಲ್ಲಿ ಏನಾಗತ್ತಂದ್ರೆ ಓಝೋನ್ ಲೇಯರ್ ನಾವು ಇಷ್ಟೊಂದೆಲ್ಲಾ
ಕೈಗಾರಿಕರಣ ಹೊಂದಿ ತುಂಬಾ ಡೆವಲಪ್ ಆಗಿದೀವಲ್ಲ, ಇಲ್ಲಿ ಏನಾಗ್ತಿದೆಯಪ್ಪ ಅಂತಂತ ಹೇಳಿದ್ರೆ ಕೈಗಾರಿಕೆಗಳಿಂದ ಕೆಲವೊಂದು ಗ್ಯಾಸ್ಗಳು ತುಂಬಾ ಬಿಡುಗಡೆ ಆಗ್ತಿದಾವ. ಅದ್ರಲ್ಲಿ ಯಾವ್ದಂತಂದ ಹೇಳಿದ್ರೆ CFC, ಫ್ಲೋರೋ ಕಾರ್ಬನ್ಸ್. ಕೇಳಿದಾರ ಕ್ವಶನ್. ಫ್ಲೋರೋ ಕಾರ್ಬನ್ಸ್ ಗಳಿಂದ, ಆಮೇಲೆ NXO ಅಂತಂದ ಹೇಳಿದ್ರೆ ನೈಟ್ರೋಜನ್ ಆಕ್ಸೈಡ್ಸ್ ಅಥವಾ ನೈಟ್ರಸ್ ಆಕ್ಸೈಡ್ಸ್ ಗಳಿಂದ, ಆಮೇಲೆ ಸಲ್ಫರ್ ಆಕ್ಸೈಡ್ಸ್ ಗಳಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಓಝೋನ್ ಲೇಯರ್. ಈ ಮೂರು ಏನ್ ಬರ್ತಾವಲ್ಲ, ಫ್ಲೋರೋ ಕಾರ್ಬನ್ಸ್ ಗಳು, ನೈಟ್ರಸ್ ಆಕ್ಸೈಡ್ಸ್ ಗಳು, ಆಮೇಲೆ ಸಲ್ಫರ್ ಆಕ್ಸೈಡ್ಸ್ ಗಳಿಂದ ಓಝೋನ್ ಲೇಯರ್ ಏನಾಗ್ತಿದೆ, ಕ್ಷೀಣಿಸ್ತಾ ಇದೆ. ಅದೆಲ್ಲದೂ ಕ್ಷೀಣಿಸ್ತಂತಂದ ಹೇಳಿದ್ರೆ ನಾವೆಲ್ಲ ಸುಟ್ಟು ಹೋಗ್ತೀವಿ. ಕ್ಯಾನ್ಸರ್ ಬಂದ್ಬಿಟ್ಟು ಸುಟ್ಟೋಗ್ಬಿಡ್ತೀವಿ, ಎಲ್ಲ ಚರ್ಮ ಎಲ್ಲ ಸುಟ್ಟೋಗ್ಬಿಡುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಕಿರಣಗಳು UV ರೇಸ್ಗಳು, ಅವು ಸೂರ್ಯನಿಂದ ಹೊರಬಂತಿರ್ತಾವ. ಇವುಗಳನ್ನ ಸ್ಟಾಪ್ ಮಾಡೋದು ಯಾವ್ದಂತಂದ ಹೇಳಿದ್ರೆ ಓಝೋನ್ ಲೇಯರ್ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರೆ ಓಝೋನ್ ಲೇಯರ್ ರಾಸಾಯನಿಕ ಸೂತ್ರ ಏನು ಅಂತಂದೇಳಿ O3 ಅಂತಂದ ಹೇಳ್ತೀವಿ. ಸೊ ಓಝೋನ್ ಲೇಯರ್ದು ರಾಸಾಯನಿಕ ಸೂತ್ರ ಏನಂತ ಹೇಳ್ತೀವಿ ಅಂದ್ರೆ O3 ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಇಷ್ಟೊಂದು ಪಾಯಿಂಟ್ಸ್ ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಇಲ್ಲೇ ನೋಡ್ಕೊಂಡ್ಬಿಡೋಣ. ಇವಾಗ ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ತುಂಬಾ ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಯಾವುದಕ್ಕ? ಸಸ್ಯಗಳಿಗೆ ಆಹಾರ ತಯಾರು ಮಾಡಕ್. ನಾವೇನ್ ಮಾಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ನ ಹೊರಗ್ ಬಿಡ್ತೀವಿ. ಆಮೇಲೆ ಸಸ್ಯಗಳು ಏನ್ ಹೊರಗ್ ಬಿಡ್ತಾವ? ಆಕ್ಸಿಜನ್ ಅನ್ನ ಹೊರಗ್ ಬಿಡ್ತಾವ. ಅವನ್ನ ನಾವೇನ್ ತಗೋತೀವಪ್ಪ ಅಂತಂದ್ರೆ ಉಸಿರಾಟ ಕ್ರಿಯೆಗೆ ತಗೊಂತೀವಿ. ನಾವು ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್. ಆಮೇಲೆ ಇವಾಗ ನೀರ್ ಇರುತ್ತಲ್ಲ, ನಾವು ನೀರ್ ಕುಡಿಲೇಬೇಕು. ಅದು ಹೆಂಗಾಗೈತೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರ್ಬಿಟ್ಟು H2O ಅಂತಂತ ಹೇಳ್ತೀವಿ. ಅದನ್ನ ನಾವು ನೀರಿನ ಪ್ರಕಾರ ಕುಡಿತೀವಿ. ಕ್ಲಿಯರ್ ಎಲ್ರಿಗೂ? ನಾವು ಡೇ ಟು ಡೇ ಲೈಫ್ ಅಲ್ಲೇ ನಾವು ಏನಂತಂದ ಹೇಳಿದ್ರೆ ವಿಜ್ಞಾನವನ್ನ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಒಂದ್ ನಿಮಿಷ ರೀ. ಇವಾಗ ನೋಡ್ರಿ, ಈಗ ಜಸ್ಟ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ನಾವು ಮಾನವರು ಏನ್ ಮಾಡ್ತೀವಪ್ಪ ಅಂತಂದ ಹೇಳಿದ್ರೆ ಆಕ್ಸಿಜನ್ ಅನ್ನ ಒಳಗ್ ತಗೊಂತೀವಿ, CO2 ಹೊರಗ್ ಬಿಡ್ತೀವಿ. ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸಸ್ಯಗಳೇನ್ ಮಾಡ್ತಾವ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಒಳಗ್ ತಗೊಂತಾವ, ಆಕ್ಸಿಜನ್ ಅನ್ನ ಹೊರಗಡೆ ಬಿಡ್ತಾವ. ಇವು ಎಲಿಮೆಂಟ್ಸ್ ಗಳು. ಇದಾದ ನಂತರ ನೆಕ್ಸ್ಟ್ ಏನಾಗತ್ತ? ನೆಕ್ಸ್ಟ್ ಸಿಂಪಲ್ ಎಲ್ಲ ಹೇಳ್ಕೊಂತ ಹೋಗ್ತೀನಿ, ಅಷ್ಟೊಂದೆಲ್ಲ ಬೇಡ. ಈಗ ನೋಡ್ರಿ, ನಾವು ಮನೇಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಂಟ್ ಬರುತ್ತಾ, ಅಲ್ಲಿ ಯಾವ ವೈರ್ಸ್ ಗಳನ್ನ ಯೂಸ್ ಮಾಡ್ತೀವಿ ಸರ್? ಅಲ್ಯೂಮಿನಿಯಂ ಅನ್ನ ಯೂಸ್ ಮಾಡ್ತೀವ್ರಿ. ನೀವು ಬೋರ್ವೆಲ್ ಎಲ್ಲ ಏನ್ ಮೋಟರ್ ಇರುತ್ತಲ್ಲ, ಸ್ಟಾರ್ಟ್ ಮಾಡಕ್ಕೆಲ್ಲ ಇರುತ್ತಲ್ಲ, ಅಲ್ಲಿ ಏನಪ್ಪಾ ಅಂತ ಫ್ಯೂಸ್ ಗಳಲ್ಲಿ ಏನ್ ಯೂಸ್ ಮಾಡ್ತೀವಿ? ಕಾಪರ್ ಅನ್ನ ಯೂಸ್ ಮಾಡ್ತೀರಿ. ಕಾಪರ್ ಯಾಕಂತಂದ ಹೇಳಿದ್ರೆ ಕಂಡಕ್ಟರ್, ಅದು ಹೈಯೆಸ್ಟ್ ಕಂಡಕ್ಟರ್ ಅದು. ಅದಕ್ಕೋಸ್ಕರ ಕಾಪರ್ ಅನ್ನ ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಅದಾದ ನಂತರ ಸರ್ ಅಲ್ಲಿ ನಾವು ಫ್ಯೂಸ್ ಗಳನ್ನ ಹಾಕುವಾಗ, ನೀವು ಎಲ್ರು ಫ್ಯೂಸ್ ಗಳನ್ನ ಹಾಕಿರ್ತಾರಲ್ಲ, ಫ್ಯೂಸ್ ಗಳನ್ನ ಎಲ್ರು ಹಾಕಿರ್ತೀರಿ. ಕರೆಕ್ಟಾ? ಅಲ್ಲಿ ಅದು ಕರೆಂಟ್ ಶಾಕ್ ಹೊಡಿಬಾರ್ದಂತಂದ್ ಹೇಳಿ ಅದ್ರ ಹಿಂದ್ಗಡೆ ಒಂದು ಮೆಟೀರಿಯಲ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಪಿಂಗಾಣಿ ತರ ಬರುತ್ತಲ್ಲ, ಅಂತ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿರ್ತಾರ. ಕರೆಕ್ಟಾ? ಇವಾಗ ಕರೆಂಟ್ ಹೆಚ್ಚು ಕಮ್ಮಿ ಆಗ್ತಾ ಇರತ್ತ. ಕರೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ. ಈಗ ಫ್ಯೂಸ್ ಅಲ್ಲಿರೋ ವೈರ್ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿಯಾಗಿ ಸುಟ್ಟೋಗ್ಬೇಕು. ಹೆಚ್ಚು ಕಮ್ಮಿ ಆಯ್ತಾ, ಕರೆಕ್ಟ್ ಆಗಿ ಕರೆಂಟ್ ಬಂತು ಅಂತ ಹೇಳಿದ್ರೆ ಪಾಸ್ ಆಗಿ ಹೋಗ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಅದೇನಾಗ್ಬೇಕು? ಫ್ಯೂಸ್ ಹೋಗ್ಬೇಕಂತ ಹೇಳ್ತಲ್ಲ, ಅಥವಾ ಫ್ಯೂಸ್ ಸುಟ್ಟೈತಿ ಅಂತಂದ್ ಹೇಳ್ತಾರಲ್ಲ, ಅದು ಸುಟ್ಟೋಗ್ಬಿಡ್ಬೇಕು ಹೆಚ್ಚು ಕಮ್ಮಿ ಆದ್ರ. ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೆಲ್ಟಿಂಗ್ ಪಾಯಿಂಟ್, ಅದ್ರದ್ದು ಕುದಿಯೋ ಬಿಂದು ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಕಡಿಮೆ ಇರುತ್ತ. ಅದನ್ನ ಕೇಳ್ತಾರೆ, ಫ್ಯೂಸ್ ಅಲ್ಲಿ ಕಾಪರ್ ವೈರ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಅದ್ರ ಕುದಿಯುವ ಬಿಂದು ಈಸಿಯಾಗಿ ಕರ್ಗೋಗಕ್. ಒಂದ್ ಸ್ವಲ್ಪ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಕರೆಂಟ್ ಆಯ್ತು ಅಂತಂದ ಹೇಳಿದ್ರೆ ಹೀಟ್ ಆಗುತ್ತೆ, ಅದು ಕರ್ಗ್ ಹೋಗ್ಬಿಡ್ಬೇಕು. ಅದ್ರ ಸಂಬಂಧ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರೋದನ್ನ ಯೂಸ್ ಮಾಡ್ತಾರ. ಕರೆಕ್ಟ್. ಡೇ ಟು ಡೇ ಲೈಫ್ ಅಲ್ಲಿ ಅದನ್ನೇ ಯೂಸ್ ಮಾಡ್ತೀವಲ್ಲ. ಎಸ್, ನೀವು ನೋಡ್ರಿ, ನಿಮ್ಮ ಮನೆ ಸುತ್ತಮುತ್ತಾನೆ ಎಷ್ಟೊಂದ್ ಥಿಂಗ್ಸ್ ಗಳಿದಾವ್ ನೋಡ್ರಿ. ಅದನ್ನ ನೀವೇನಂತಂದ್ರೆ ಸ್ಟಡಿ ಮಾಡ್ಬೇಕು. ಅದನ್ನೇ ನಮ್ಗೇನಪ್ಪಾ ಅಂತಂದ್ರೆ ಕೇಳ್ತಾರೆ. ನೀವು ಹೊರಗಡೆ ಬಂದ್ರಿ ಅಂತಂದ ಹೇಳಿದ್ರೆ ಯಾರ್ದೋ ಒಬ್ಬರದ್ದು ಕಪ್ಪು ಹೊಲ ಇರುತ್ತ, ಕಪ್ಪು ಮಣ್ಣು ಇರುತ್ತ. ಯಾರ್ದೋ ಒಬ್ಬರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಕೆಂಪು ಮಣ್ಣು ಇರುತ್ತ. ಇನ್ ಕೆಲವ್ರದ್ದು ಏನಂತಂದ ಹೇಳಿದ್ರೆ ಜಂಬಿಟಿಗೆ ಮಣ್ಣುಗಳಿರ್ತಾವ. ಅದು ಹೊಲದಲ್ಲೇ ಆಯ್ತು. ಬೆಳೆಗಳನ್ನ ಬೆಳಿತೀರಿ. ಒಂದೊಂದ್ ಬೆಳೆ ನೀವು ಹೊಲ್ದಾಗ ಹೋದ ನಂತರ ನೀವ್ ಏನ್ ಕಬ್ಬು ಬೆಳಿತಿರ್ತೀರಾ ಅಂತಂದ ಹೇಳಿದ್ರೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳಿತಾರ ನೋಡ್ರಿ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಬ್ರೆಜಿಲ್ ಅಲ್ಲಿ. ಅದಾದ ನಂತರ ಕಾಟನ್ ಬೆಳಿತಾ ಇದ್ರಿ ಅಂತಂದ ಹೇಳಿದ್ರೆ, ಹತ್ತಿಯನ್ನ ಬೆಳಿತಾ ಇದ್ರಿ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಇಲ್ಲಿ ಬೆಳಿತಾ ಇದಾರೆ ಇವಾಗ. ಚೀನಾ ಅಂತಂದ್ ಮೊದಲಿತ್ತು, ಬಟ್ ಆದ್ರೆ ಇವಾಗ ಭಾರತ ರೀಸೆಂಟ್ ಆಗಿ ಚೇಂಜ್ ಆಗುತ್ತೆ. ಅತಿ ಹೆಚ್ಚು ಹತ್ತಿಯನ್ನ ಭಾರತದಲ್ಲಿ ಬೆಳಿತಿದಾರೆ. ಪ್ರತಿಯೊಂದು ಥಿಂಗ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ಸ್ಟಡಿ ಮಾಡ್ಕೋಬಹುದು. ಆಮೇಲೆ ಇನ್ನು ಹುಡುಗಿರು ಮನೆಯಲ್ಲಿ ಪಾತ್ರೆಗಳಿರ್ತಾವ, ಎಲ್ಲ ಯಾವ ಪಾತ್ರೆಗಳಿರ್ತಾವ? ಅಲ್ಯೂಮಿನಿಯಂ ಪಾತ್ರೆಗಳಿರ್ತಾವ. ಅದಾದ ನಂತರ ಗ್ಯಾಸ್ ತುಂಬಿಸ್ಕೊಂಡ್ ಬರ್ತೀರಿ. ಅಡಿಗೆ ಮಾಡಕ್ ಏನಪ್ಪಾ ಅಂತಂದ ಹೇಳಿದ್ರೆ ಗ್ಯಾಸ್ ತುಂಬಿಸ್ಕೊಂಡ್ ಬರ್ತಾರೆ. ಅದನ್ನ ಕ್ವಶನ್ ಕೇಳ್ತಾರಲ್ಲ ನಮ್ಗೆ. ಗ್ಯಾಸ್ ಅಲ್ಲಿ ಯಾವ ಯಾವ ಇದು ಅನಿಲ್ಗಳಿರ್ತಾವ ಸರ್? ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಪ್ರೋಪೇನ್ ಮತ್ತು ಬ್ಯೂಟೇನ್ ಅಂತಂದ ಹೇಳಿ ಎರಡು ಗ್ಯಾಸ್ಗಳಿರ್ತಾವ, ಮನೇಲಿ ಯೂಸ್ ಮಾಡ್ತೀವಿ. ಅದಾದ ನಂತರ ಸರ್ ಇವಾಗ್ರಿ ನಾವು ತಿಪ್ಪೆ ಎಲ್ಲ ಇರ್ತಾವಲ್ಲ, ಹಸುಗಳಿರ್ತಾವ,
ನಾವು ಸಗಣಿ ಓದ್ ಹಾಕ್ತಿವಿ, ಅದಾದ ನಂತರ ಫುಲ್ ಕೊಳಚೆ ನೀರೆಲ್ಲ ಇರ್ತಾವು. ಅಂತ ಆ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂಥರ ಸ್ಮೆಲ್ ಬರ್ತಿರತ್ತ. ಅದೇನಪ್ಪ? ಮೀಥೇನ್ ಗ್ಯಾಸ್. ಅದೇನಂತಂದ್ರೆ ಮೀಥೇನ್ ಗ್ಯಾಸ್. ನೀವ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ, ಸೊ ಆಕಳು ಅಥವಾ ಹಸುಗಳೇನಪ್ಪಾ ಅಂತಂದ್ರೆ ಸಗಣಿ ಹಾಕಿರ್ತಾವ, ಅದನ್ನ ಸ್ವಲ್ಪ ಮುಟ್ರಿ ಬಿಡ್ರಿ, ಆಮೇಲೆ ಸ್ಮೆಲ್ ತಗೋರಿ. ಮೀಥೇನ್ ಗ್ಯಾಸ್ ಸ್ಮೆಲ್ ಅದು, ಪ್ಯೂರ್ ಮೀಥೇನ್ ಗ್ಯಾಸ್ ಸ್ಮೆಲ್. ಡೇ ಟು ಡೇ ಲೈಫ್ ಅಲ್ಲೇ ಯೂಸ್ ಮಾಡ್ತಿರ್ತೇವೆ ನಾವೆಲ್ಲಾನು. ಸೊ ಅದ್ರಲ್ಲಿ ಮೀಥೇನ್ ಗ್ಯಾಸ್ ಇರುತ್ತ ಅಂತಂದ್ ಹೇಳ್ಬಿಟ್ಟೆ, ಸಗಣಿಯಲ್ಲಿ ಮೀಥೇನ್ ಗ್ಯಾಸ್ ಇರುತ್ತ. ಮೀಥೇನ್ ಗ್ಯಾಸಿಗೆ ಬೆಂಕಿ ಹಚ್ಚಿರಿ ಅಂತಂದ್ ಹೇಳಿದ್ರೆ ಹೊತ್ತಿ ಉರಿಯೋಕ್ ಸ್ಟಾರ್ಟ್ ಆಗತ್ತ. ಅದಕ್ಕೋಸ್ಕರ ಅದನ್ನ ಗೋಬರ್ ಗ್ಯಾಸ್ ಅಂತಂದ್ ಯೂಸ್ ಮಾಡ್ತೀವಿ. ಗೋಬರ್ ಗ್ಯಾಸ್ ಅಲ್ಲಿ ಏನಿರುತ್ತೆ ಸರ್? ಮೀಥೇನ್ ಗ್ಯಾಸ್ ಇರುತ್ತೆ. ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಒಲೆಗಡೆ ಕನೆಕ್ಟ್ ಮಾಡಿ ಆಹಾರವನ್ನ ಬೇಯಿಸ್ತಾರ ನಮ್ ಡೇ ಟು ಡೇ ಲೈಫ್ ಅಲ್ಲಿ. ಅದಾದ ನಂತರ ನೀವೆಲ್ರೂ ಯೂಸ್ ಮಾಡ್ತಾರಲ್ಲ ಟೊಮೆಟೊ. ಟೊಮೆಟೊ ಯಾಕೆ ಕೆಂಪಗ ಐತೆ ಅಂತಂದ್ ಹೇಳಿ ಯಾರಾದ್ರೂ ಥಿಂಕ್ ಮಾಡ್ಯಾರ? ಅದ್ರಲ್ಲೊಂದ್ ಯಾವ್ದೋ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೋಟೀನ್ ಇರುತ್ತೆ. ಹೆಂಗ್ ನಮ್ದು ತೆಲಾಯಿನ್ ಕೂದಲೆಲ್ಲ ಕರ್ಗಿದಾವಲ್ಲ, ಅದ್ರಲ್ಲಿ ಏನಿರುತ್ತೆ? ಕೆರಾಟಿನ್ ಅಂತಂದಿರುತ್ತೆ. ಸೇಮ್ ಅದೇ ತರ ಟೊಮೆಟೊದಲ್ಲಿ ಏನೋ ಒಂದ್ ಇರುತ್ತೆ. ನೀವ್ ಯಾರಾದ್ರೂ ಅಬ್ಸರ್ವ್ ಮಾಡಿದಿರೇನ? ಇವಾಗ ನೀವು ಆ ಒಂದು ಆಪಲ್ ಅನ್ನ ತಗೊಳ್ರಿ. ಆಪಲ್ ಆಪಲ್ ಅಂತಂದ್ ಹೇಳಿದ್ರೆ ಸೇಬು ಹಣ್ಣಲ್ಲ. ಸೇಬು ಹಣ್ಣನ್ನ ತಗೊಳ್ರಿ, ಅದನ್ನ ಕಟ್ ಮಾಡ್ರಿ. ಸೊ ಅರ್ಧ ಕಟ್ ಮಾಡಿದ ನಂತರ ಈ ತರ ಉಳಿದಿರುತ್ತಲ್ಲ, ಒಂದ್ 2 ನಿಮಿಷ ಬಿಟ್ರಿ ಅಂತಂದ್ ಹೇಳಿದ್ರೆ ಅಲ್ಲೆಲ್ಲ ಒಂಥರ ಕಲರಿಂಗ್ ಬಂದಿರತ್ ನೋಡ್ರಿ. ಒಂಥರ ಬಾಡ್ ಹೋಗಿರೋ ತರ ಇದು ಬರುತ್ತೆ. ಅದು ಎದಕ್ಕ? ಅದ್ರಲ್ಲೊಂದ್ ಏನೋ ಏನಪ್ಪಾ ಅಂತಂದ್ ಹೇಳಿದ್ರೆ ತಿಂಗಿರುತ್ತೆ, ಏನೋ ಒಂದ್ ಅಂಶ ಇರುತ್ತೆ, ರಾಸಾಯನಿಕ ಅಂಶ. ಯಾವ್ದದು? ಇದನ್ನ ನಿಮ್ಗೆ ಏನಂತಂದ್ ಹೇಳಿದ್ರೆ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರ. ಇದನ್ ಬಿಟ್ಟು ಬೇರೆ ಯಾವ್ದು ಕೇಳಿಲ್ಲ. ಸರ್ ಇವಾಗ ನಾವು ಈರುಳ್ಳಿಯನ್ನ ಹೆಂಚ್ತಿರ್ತೀವ್ರಿ, ಕಣ್ಣಾಗ ನೀರ್ ಬರ್ತಾವ್ರಿ. ಯಾಕ್ರಿ? ಅದ್ರಲ್ಲಿ ಗಂಧಕದ ಅಂಶ ಇರುತ್ತೆ, ಅದಕ್ಕೆ ಕಣ್ಣಾಗ ನೀರ್ ಬರ್ತಾವ. ಅದು ಹೋಗ್ಲಿ ಬಿಡ್ರಿ, ಇನ್ನೂ ಬೇಸಿಕ್ ತಗೋಣ. ಎಲ್ರು ಮ್ಯಾಚ್ ಬಾಕ್ಸ್ ನೋಡಿದಿರಿ? ಮ್ಯಾಚ್ ಬಾಕ್ಸ್ ಮುಂದ್ಗಡೆ ಈ ತರ ಏನಪ್ಪಾ ಅಂತಂದ್ರೆ ಏನೋ ಒಂದ್ ಇರುತ್ತೆ. ಇದು ಏನದು? ಅದನ್ನ ನಾವು ಕೆಂಪು ರಂಜಕ ಅಂತಂದ್ ಹೇಳ್ತೀವಿ. ರೆಡ್ ಫಾಸ್ಫರಸ್, ಕೆಂಪು ರಂಜಕ. ನೋಡ್ರಿ ಎಷ್ಟು ಯೂಸ್ ಮಾಡಕತ್ತೇವ್ ನಾವು ಡೇ ಟು ಡೇ ಲೈಫ್ ಅಲ್ಲಿ. ಎಷ್ಟು ಮೂಲ ವಸ್ತುಗಳನ್ನ, ನಾನು ಎಷ್ಟೊಂದು ಮೂಲ ವಸ್ತುಗಳಂತ ಹೇಳಿದೆ. ಸರ್ ನಮಗ್ ನೆನಪಿರಂಗಿಲ್ರಿ ಅಂತಂದ್ ಹೇಳ್ತೀರಿ. ಇದೇ ತರ ನೆನ್ಪಿಡ್ಕೋಬೇಕು. ಸರ್ ನಮಗ್ ಬಯಾಲಜಿ ನೆನ್ಪು ಬರಂಗಿಲ್ರಿ ಅಂತಂದ್ ಹೇಳ್ತೀರಿ. ಇವಾಗ ಒಂದ್ ಹುಡುಗಿದಾನ, ಅವಂಗ್ ದಾಡಿ ಮೀಸಿ ಬಂದಿದಾವ. ಎದ್ರ ಸಂಬಂಧಪ್ಪ? ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರೀ. ಒಂದ್ ಹುಡುಗಿ ಇದಾಳ, ಹ ಸೊ ಅವ್ರ ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸ್ಟ್ರೋಜನ್ ಅಂತಂದಿರುತ್ತ. ಕರೆಕ್ಟ್ ಅಲ್ಲ? ಹಾರ್ಮೋನ್ಗಳಂತ ಬಂತು ಅಂತಂದ್ ಹೇಳಿದ್ರೆ ಒಬ್ಬನ್ ತುಂಬಾ ಬೆಳವಣಿಗೆ ಆಗ್ಬಿಟ್ಟಿರ್ತಾನ. ಅವ್ನ್ ನೋಡ್ರ ತಲಿ ಎತ್ ನೋಡ್ಬೇಕು, ಅಷ್ಟೊಂದು ಉದ್ದ ಆಗ್ಬಿಟ್ಟಿರ್ತಾನ. ಇನ್ನೊಬ್ಬ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಕುಳ್ಳಗಿರ್ತಾನ, ಬೆಳವಣಿಗೆನ ಆಗಿರಂಗಿಲ್ಲ. ಯಾಕಪ್ಪ ಅಂತಂದ್ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಕರೆಕ್ಟ್ ಆಗಿ ವರ್ಕ್ ಮಾಡಿರಂಗಿಲ್ಲ. ಪಿಟ್ಯೂಟರಿ ಗ್ರಂಥಿ ಕರೆಕ್ಟ್ ಆಗಿ ವರ್ಕ್ ಮಾಡಂಗಿಲ್ಲ. ಇದನ್ನ ನಾವ್ ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇವಾಗ ಹೇಳ್ತಾರ ಬಾಳ್ ಬೆಳ್ಳಗಿರ್ತಾರ, ಬಾಳ್ ಅಂದ್ರೆ ಬಾಳ್ ಬೆಳ್ಳಗಿರ್ತಾರ. ಅದಾದಂದ್ರ ಬಾಳ್ ಕರ್ರಗಿರ್ತಾರ, ಬ್ಲ್ಯಾಕ್ ಇರ್ತಾರ. ಈಸ್ಟ್ರೋಜನ್ ಅಂತಂದ್ ಹೇಳಿದ್ರೆ ಅದೊಂದು ಹಾರ್ಮೋನ್, ಅದ್ರ ಹೆಸರು ಈಸ್ಟ್ರೋಜನ್ ಅಂತಂದ್ ಹೇಳಿ. ಅದು ಹುಡುಗಿರ ಹತ್ರ ಇರುತ್ತೆ. ಸೊ ಟೆಸ್ಟೋಸ್ಟಿರಾನ್ ಅನ್ನೋದೊಂದು ಹಾರ್ಮೋನ್, ಅದಕ್ಕೇನಪ್ಪಾ ಅಂತಂದ್ರೆ ಹುಡುಗರ ಹತ್ರ ಇರುತ್ತೆ. ಅವಕ್ ಹೆಸರು ಅಷ್ಟೇ ಕೊಟ್ಟಿದ್ದಾರೆ. ಈಗ ನಾನ್ ಫಾರ್ ಎಕ್ಸಾಂಪಲ್ ಇವಾಗ ಯಾರಾದ್ರೂ ಒಂದ್ ಹೆಸರು ನಂದ ತಗೊಂತೀನಿ, ಬೇರೆ ಯಾರದ್ ಬೇಡಪ್ಪ. ಈಗ ನನ್ನ ಹೆಸರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ್ ಅಂತಂದೈತೆ. ಹಂಗಂದ್ರೆ ಏನ್ ಹೇಳೋದ್ ನಾನು? ಅದ್ ನನ್ನ ಹೆಸರು. ಸೇಮ್ ಹಂಗೆ ಹುಡುಗಿರಲ್ಲಿರೋ ಹಾರ್ಮೋನ್ ಹೆಸರು ಈಸ್ಟ್ರೋಜನ್, ಹುಡುಗರಲ್ಲಿರೋದು ಟೆಸ್ಟೋಸ್ಟಿರಾನ್. ಕ್ಲಿಯರ್ ಎಲ್ರಿಗ? ಎಸ್ ಹೇಳತ್ತಿದ್ದು. ಬಾಳ ಬೆಳ್ಳಗಿರ್ತಾರ, ಬಾಳ್ ಕರ್ರಗಿರ್ತಾರ. ಯಾಕಪ್ಪ ಅಂತಂದ್ ಹೇಳಿದ್ರ ಮೆಲನಿನ್. ಮೆಲನಿನ್ ಅನ್ನೋದು ಒಂದು ಕಂಟೆಂಟ್. ಸೊ ಬಾಳ ಬೆಳ್ಳಗಿರ್ತಾರಲ್ಲ ಅವ್ರ ಹತ್ರ ಮೆಲನಿನ್ ಇರಂಗಿಲ್ಲ, ಅದಕ್ ಬಾಳ್ ಬೆಳ್ಳಗಿರ್ತಾರೆ. ಬಾಳ್ ಬೆಳ್ಳಗೂ ಇರಬಾರ್ದು, ಕ್ಯಾನ್ಸರ್ ಬೇಗ ಬರುತ್ತೆ. ಅದಾದ ನಂತರ ಬಾಳ ಅಂದ್ರ ಬಾಳ್ ಕರ್ರಗಿರ್ತಾರ, ಅವ್ರ ಹತ್ರ ಮೆಲನಿನ್ ಸೀಕ್ರೇಷನ್ ಜಾಸ್ತಿ ಆಗಿರುತ್ತ. ಮೆಲನಿನ್ ಜಾಸ್ತಿ ಆಗಿರುತ್ತ, ಸೊ ಅದಕ್ಕೋಸ್ಕರ ಅವ್ರು ಕರ್ರಗಿರ್ತಾರ. ಕರೆಕ್ಟ್ ಅಲ್ಲ? ಡೇ ಟು ಡೇ ಲೈಫ್ ಅಲ್ಲಿ ಈಗ ನೀವು ತಿಂತೀರಿ, ಆಹಾರವನ್ನ ತಿಂತೀರಿ, ಬಾಯಿಯಿಂದ ತಿಂತೀರಿ. ಅದಾದ ನಂತರ ನೆಕ್ಸ್ಟ್ ಬಾಯಿ ಒಳಗಡೆ ಏನಂತಂದ್ ಹೇಳಿದ್ರೆ ನೀವು ಅಗಿತೀರಲ್ಲ, ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಏನೋ ಒಂದ್ ಪದಾರ್ಥ ಅದ್ರ ಜೊತೆಗೆ ಮಿಕ್ಸ್ ಆಗತ್ತ. ಯಾವ ಪದಾರ್ಥ ಅದು? ನಾವು ಲೋಕಲ್ದಾಗ ಅಂತೀವಿ ಜೊಲ್ ಅಂತ ಹೇಳ್ತೀವಿ. ಅದ ಸೈನ್ಸ್ ಪ್ರಕಾರ ಏನೋ ಒಂದ್ ಹೆಸರು ಇರುತ್ತ, ಅದು ಮಿಕ್ಸ್ ಆಗಿ ಕೆಳಗಡೆ ಹೋಗುತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಠರದೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಏನೋ ಒಂದ್ ಬರುತ್ತೆ. ಅಲ್ಲಿ ನೋಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಇಲ್ಲಿ ಲಾವಾರಸ ಅಲ್ರು. ಲಾಲಾರಸ ಬಾಯಿಯಲ್ಲಿರೋದು. ಲಾವಾರಸ ಅಂತಂದ್ ಹೇಳಿದ್ರೆ ಜ್ವಾಲಾಮುಖಿಯಿಂದ ಬರೋದು. ಲಾವಾರಸ ಜ್ವಾಲಾಮುಖಿಯಿಂದ, ಲಾಲಾರಸ ನಮ್ ಬಾಯಿ ಒಳಗಡೆ.
ಅದ್ ಮಿಕ್ಸ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಊಟ ಕೆಳಗಡೆ ಹೋಗುತ್ತೆ. ಇಲ್ಲಿ ನೋಡ್ರಿ ಈ ಜಠರದಲ್ಲಿ. ಇಲ್ಲಿ ಏನಂತಂದ್ ಹೇಳಿದ್ರೆ ನೀವು ಎಂತದ್ ಏನೇನ್ ತಿಂದಿರ್ತಿರೋ ಗೊತ್ತಿರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವ್ ಏನಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಸ್ಮಾಲ್ ಮೆಟಲ್ ತಿಂದ್ರು ಕೂಡ ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ಕರಗುತ್ತ. ಸೊ ಯಾಕಪ್ಪ ಅಂತಂದ್ ಹೇಳಿದ್ರೆ ಅದ್ರಲ್ಲಿ HCl ಬರುತ್ತೆ. HCl ಈ ಅಸಿಡ್ ಬರೋದ್ರಿಂದ ಏನಂತಂದ್ ಹೇಳಿದ್ರೆ ಆಹಾರದಲ್ಲಿರೋ ಎಲ್ಲಾ ಬ್ಯಾಕ್ಟೀರಿಯಾಸ್ ಗಳನ್ನ, ಬೇಡದೇ ಇರೋ ವಸ್ತುಗಳನ್ನ ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಕರಗಿಸುತ್ತ. HCl ಅಂತಂದ್ ಹೇಳ್ತೀವಿ. ಈ ತರ ಏನಂತಂದ್ ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ನಾವು ಎಷ್ಟೋ ಥಿಂಗ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಅವುಗಳನ್ನ ನೋಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರ, ಈಗ ಮನೇಲಿ ಹೇಳ್ತಾರ ನೋಡ್ರಿ, ಕಬ್ಬಿನವನ್ನ ಹೊರಗೆ ಒಗ್ಯಾಕ್ ಹೋಗ್ಬೇಡ್ರಿ, ಕಬ್ಬಿನವನ್ನ ಹೊರಗಡೆ ಇಡಾಕ್ ಹೋಗ್ಬೇಡ್ರಿ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ಜಂಗ್ ಹತ್ತುತ್ತ ಅಂತಂದ್ ಹೇಳಿ. ಜಂಗ್, ಕರೋಜನ್ ಅಂತಂದ್ ಹೇಳ್ತೀವಿ. ತುಕ್ ಹಿಡಿಯೋದು ಅಂತಂದ್ ಹೇಳ್ತೀವಿ. ತುಕ್ ಹಿಡಿಯೋದು ಯಾಕಂತಂದ್ ಹೇಳಿದ್ರೆ ವಾಟರ್ ಅದಾದ ನಂತರ ಆಕ್ಸಿಜನ್ ಇವೆಲ್ಲ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದು ಲೇಯರ್ ಫಾರ್ಮೇಶನ್ ಆಗತ್ತೆ, ವೇಸ್ಟ್ ಲೇಯರ್. ಅದನ್ನ ನಾವು ತುಕ್ ಅಂತಂದ್ ಹೇಳ್ತೀವಿ. ಡೇ ಟು ಡೇ ಲೈಫ್ ಅಲ್ಲೆಲ್ಲ ಅದನ್ನ ತಗೊಂಡ್ ಬಂದ್ ಮನ್ಯಾಗ ಇಟ್ಕೊಂತೀರಿ ನೀವು. ಸೊ ಅದಾದ ನಂತರ ನೀವು ಇನ್ನೊಂದು ನೋಡ್ಕೊಂಬೋದಿರ್ಬೇಕು. ಇವಾಗ ಸರ್ ಇಷ್ಟೊಂದೆಲ್ಲ ಆಯ್ತ್ರಿ, ಇನ್ ಜಿಯೋಗ್ರಫಿ ಹೆಂಗ್ರಿ? ಸೊ ಈ ಪ್ರದೇಶದಲ್ಲಿ ನೋಡ್ರಿ ಯಾರ್ಯಾರು ಇದಾರೆ, ಬೀದರು, ಗುಲ್ಬರ್ಗ, ರಾಯಚೂರು ಈ ಕಡೆ ಪ್ರದೇಶದವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಮಳೆ ಆಗಂಗಿಲ್ಲ, ಕುರುಚಲು ಗಿಡಗಳು ಇರ್ತಾವ. ಅದೊಂಥರ ವಾಯುಗುಣ. ಇನ್ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶಗಳಲ್ಲಿ ಉಡುಪಿ, ಉತ್ತರ ಕನ್ನಡ ಈ ಪ್ರದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಕಾಡು ಇರುತ್ತೆ, ಮಳಿ ಜಾಸ್ತಿ ಬೀಳುತ್ತೆ. ಮಳಿ ಎಲ್ಲಿ ಜಾಸ್ತಿ ಬೀಳುತ್ತೆ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಇರ್ತಾವ. ಅದ್ರ ಜೊತೆಗೆ ಎಲೆ ಉದುರು ಕಾಡುಗಳಿರ್ತಾವ. ಕರೆಕ್ಟ್ ಅಲ್ಲ? ಆಮೇಲೆ ಈ ಎಲ್ಲಾ ಪ್ರದೇಶಗಳಲ್ಲಿ ಏನಪ್ಪಾ ಅಂತಂದ್ರೆ ಕೆಂಪು ಮಣ್ಣು ಇರುತ್ತೆ. ಇಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಅಷ್ಟೇ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶಗಳಲ್ಲಿ ಬ್ಲಾಕ್ ಸಾಯಿಲ್ ಕಂಡು ಬರುತ್ತೆ. ಇನ್ನು ಉಳಿದ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಿರ್ತಾವಲ್ಲ ಅಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಜಂಬಿಟ್ಟಿಗೆ ಮಣ್ಣು ಕಂಡು ಬರುತ್ತೆ. ನೀವ್ ಅದನ್ನ ನೋಡಿರ್ತೀರಿ, ಫುಲ್ ಒಂಥರ ಫುಲ್ ಏನಂತಂದ್ ಹೇಳಿದ್ರೆ ಜಿಗಟ್ ಜಿಗಟ್ ತರ ಇರುತ್ತೆ ಜಂಬಿಟ್ಟಿಗೆ ಮಣ್ಣು. ಒಂದ್ಸರಿ ಕಾಲಿಟ್ರ ಅಂತಂದ್ ಹೇಳಿದ್ರೆ ತೆಗ್ಯಾಕ ಬರಂಗಿಲ್ಲ. ಅದೆಲ್ಲ ಏನಂತಂದ್ ಹೇಳಿದ್ರೆ ಬೆಟ್ಟ ಗುಡ್ಡಗಳ ಕಡೆ ಬರುತ್ತೆ. ನಮ್ದು ಲೈಫ್ ಅಲ್ಲಿ ಆಗೋ ಥಿಂಗ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ ಬರ್ತಾವ. ಜಸ್ಟ್ ನಿಮ್ಗೆ ಹೇಳ್ದೆ ಅಷ್ಟೆ, ನೆನ್ಪಿಟ್ಕೊಳ್ಳೋದು. ನೆಕ್ಸ್ಟ್ ಬರ್ಬ್ಯಾಕ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಹಳೆ ಕಾಲದ ಕೇಳ್ತಾ ಇದ್ವಲ್ಲ, ಪ್ರಾಗೈತಿಹಾಸಿಕ ಕಾಲ. ಸೊ ಅದಾದ ನಂತರ ಪೂರ್ವ ಕಾಲದ ಘಟ್ಟವನ್ನ ಕೂಡ ಏನಂತಂದ್ ಹೇಳಿದ್ರೆ ಹಳೆ ಶಿಲಾಯುಗ ಅಂತಾನು ಕರಿತೀವಿ. ಸೊ ಅದರಲ್ಲಿ ಆದಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗಗಳಂತಂದ್ ಹೇಳಿ 3 ಪ್ರಕಾರ ಬರ್ತವೆ. ಇದ್ರ ಮೇಲೆ ಏನು ಕ್ವಶನ್ ಕೇಳಂಗಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಬೇಟೆ ಆಡ್ತಾರ, ಅದಾದ ನಂತರ ನೆಕ್ಸ್ಟ್ ಆಹಾರ ಸಂಗ್ರಹಣೆ ಮಾಡ್ತಾರ, ಆಮೇಲೆ ಅವ್ರ ಆಯುಧಗಳು ಶಿಲೆಗಳಿಂದ ಮತ್ತು ಕಲ್ಲುಗಳಿಂದ, ಅಂದ್ರೆ ಶಿಲೆಗಳು ಮತ್ತು ಕಟ್ಟಿಗೆಗಳಿಂದ, ಪ್ರಾಣಿಗಳ ಎಲುಬುಗಳಿಂದ ಮಾಡಲ್ಪಟ್ಟಿರತ್ತೆ ಅಂತಂದೇಳಿ. ಅಷ್ಟೇ ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಅದನ್ನ ಬಿಟ್ಟು ಬೇರೆ ಪಾಯಿಂಟ್ಸ್ ಗಳು ಬೇಡ. ಇದೆಲ್ಲ ಆದ ನಂತರ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಗುಂಪುಗಳಾಗಿ ಮನೆಗಳನ್ನ ಕಟ್ಕೊಂಡು ಜೀವನ ನಡ್ಸಕ್ ಸ್ಟಾರ್ಟ್ ಮಾಡ್ತಾರ. ಅದನ್ನ ಒಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಗರಿಕತೆ ಅಂತಂದ್ ಹೇಳ್ತೀವಿ. ಸೊ ಎಲ್ಲರೂ ಒಟ್ಟಿಗೆ ಏನ್ ಜೀವನ ನಡೆಸ್ತಾರಲ್ಲ ಅದನ್ನ ನಾವು ನಾಗರಿಕತೆ ಅಂತಂದ್ ಹೇಳ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಸಿಂಧು ಸರಸ್ವತಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತಂದ್ ಹೇಳ್ತೀವಿ. ಸಿಂಧು ಸರಸ್ವತಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಇದು ವೇದಗಳಿಗಿಂತನೂ ಹಿಂದಿನ ಕಾಲದ್ದು. ಸೊ ನಮ್ಗೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ವೇದಗಳಿಗಿಂತನೂ ಹಿಂದಿನ ಕಾಲದ್ದು ಈ ನಾಗರಿಕತೆ ಬರುತ್ತೆ. ಈ ನಾಗರಿಕತೆ ಆದ ನಂತರ ವೇದಗಳು ಬರ್ತಾವು ಅಂತಂದ್ ಹೇಳಿ ಹೇಳ್ತಾರ. ಅದು ಎಷ್ಟು ಕರೆಕ್ಟ್ ಎಷ್ಟು ಸುಳ್ಳು ಅಂತ ನಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ಇತಿಹಾಸದ ಬಗ್ಗೆ, ಬಟ್ ಅದ್ರ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಸರಸ್ವತಿ ನದಿ ಇವಾಗ ಏನಂತಂದ್ ಹೇಳಿದ್ರೆ ಬತ್ತಿ ಹೋಗೈತೆ ಅದು. ಇವಾಗ ಏನ ಸರಸ್ವತಿ ನದಿ ಇಲ್ಲ. ಸರ್ ಎಲ್ಲೈತ್ರಿ ಸರಸ್ವತಿ ನದಿ ಅಂತ ಕೇಳ್ರಿ ಅಂತಂದ್ ಹೇಳಿದ್ರೆ ಇವಾಗ ಬತ್ತಿ ಹೋಗೈತೆ ಅದು. ಮೊದಲು ಏನಂತಂದ್ ಹೇಳಿದ್ರೆ ಮಹಾ ದೊಡ್ಡ ನದಿ, ಈಗ ಹೆಂಗ್ ಗಂಗಾ ನದಿ ಇರುತ್ತಲ್ಲ, ಬ್ರಹ್ಮಪುತ್ರ ನದಿ ಐತಲ್ಲ, ಸೊ ಅಷ್ಟೇ ದೊಡ್ಡ ನದಿ ಏನಪ್ಪಾ ಅಂದ್ರೆ ಸರಸ್ವತಿ ನದಿ ಇತ್ತು. ಯಾವ ಟೈಮಲ್ಲಿ? ವೇದಗಳ ಕಾಲದಲ್ಲಿ, ಆಮೇಲೆ ಸಿಂಧು ನಾಗರಿಕತೆ ಟೈಮಲ್ಲಿ. ಅದು ಬತ್ತಿ ಹೋಗಿರೋದ್ರಿಂದ ಇವಾಗಿಲ್ಲ ಅದು. ಸೊ ಅದಕ್ಕೋಸ್ಕರ ಆ ಏನ್ ಸಿಂಧು ನದಿ ಇತ್ತಲ್ಲ, ಇಲ್ಲಿ ನೋಡ್ರಿ ಈ ಪ್ರದೇಶದಲ್ಲಿ ಬರುತ್ತೆ. ಮೊದಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು, ಮೇಲ್ಗಡೆ ಏನಂದ್ರೆ ಸಿಂಧು ನದಿ ಹರಿತಾ ಇತ್ತು. ಈ ಎರಡರ ಮಧ್ಯೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ನಾಗರಿಕತೆ ಕಂಡು ಬರ್ತಾ ಇತ್ತು. ಅದಕ್ಕೋಸ್ಕರ ಅದನ್ನ ಸಿಂಧು ಸರಸ್ವತಿ ನಾಗರಿಕತೆ ಅಂತಾನು ಕರೀತಾರೆ. ಆಮೇಲೆ ಫಸ್ಟ್ ಟೈಮ್ ಏನ್ ಮಾಡ್ತಾರಂದ್ರ ಹರಪ್ಪ ನಗರವನ್ನ ಕಂಡುಹಿಡಿತಾರ. ಫಸ್ಟ್ ಟೈಮ್ ಏನ್ ಮಾಡ್ತಾರ, ಹರಪ್ಪ ನಗರವನ್ನ ಕಂಡುಹಿಡಿತಾರ. ರೀಸೆಂಟ್ ಆಗಿ ಬ್ರಿಟಿಷರ್ ಬಂದ ನಂತರ ಅಲ್ಲೊಂದು ನಾಗರಿಕತೆ ಇತ್ತು, ಎವಿಡೆನ್ಸ್ ಗಳು ಸಿಕ್ಕು ಅಂತಂದ್ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ಹರಪ್ಪ ನಾಗರಿಕತೆ ಅಂತಾನು ಕರೀತಾರ.
ಮೊದಲು ಎರಡು ನಗರಗಳನ್ನ ಕಂಡು ಹಿಡಿತಾರ, ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಂದೇಳಿ. ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಂದ್ ಹೇಳ್ತೀವಿ. ಎಸ್, ಹರಪ್ಪ ನಗರವನ್ನ 1921ರಲ್ಲಿ ಕಂಡು ಹಿಡಿತಾರ. ಅದೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಯಾರು ಕಂಡು ಹಿಡಿತಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹರಪ್ಪ ನಗರವನ್ನ ಯಾರು ಕಂಡು ಹಿಡಿತಾರ, ಮೊಹೆಂಜೊದಾರೋ ಯಾರು ಕಂಡು ಹಿಡಿತಾರ, ಇವುಗಳನ್ನ ನಾವು ನೆಕ್ಸ್ಟ್ ಬರೋ ಪಾಠಗಳನ್ನ ನಾವು ಕಲಿತಾ ಹೋಗೋಣ. ಇದ್ರಲ್ಲಿ ಏನ್ ಕೊಟ್ಟಿದಾರ ಅದನ್ನ ಅಷ್ಟೇ ನಾವು ನೋಡ್ಕೊಂತ ಹೋಗೋಣ ಇವಾಗ, ಯಾಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಐತದ. ಇಲ್ಲಿ ನೋಡ್ರಿ, ಇವುಗಳನ್ನ ಕೇಳಿದಾರೆ ನೋಡ್ರಿ. ಹಿಂದಿನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಏನಂತ ಕರಿತಾ ಇದ್ರು ನದಿಗಳನ್ನ? ಇದೇನಪ್ಪಾ ಅಂದ್ರೆ ಸಿಂಧು ನದಿಯನ್ನ ಸಿಂಧು ನದಿ ಅಂತ ಕರಿತಾ ಇದ್ರು. ಬಟ್ ಅದ್ರ ಜೀಲಂ ನದಿಯನ್ನ ವಿತಸ್ತ ಅಂತ ಕರಿತಾ ಇದ್ರು. ಕ್ವಶನ್ಗಳನ್ನ ಕೇಳಿದಾರ. ಜೀಲಂ ನದಿಯನ್ನ ಏನಂತ ಕರಿತಾ ಇದ್ರು? ವಿತಸ್ತ ಅಂತ ಕರಿತಾ ಇದ್ರು. ಆಮೇಲೆ ಚಿನಾಬ್ ನದಿಯನ್ನ ಅಸಿಕ್ನಿ ಅಂತ ಕರಿತಾ ಇದ್ರು. ಚಿನಾಬ್ ನದಿಯನ್ನ ಏನಪ್ಪಾ ಅಂದ್ರ ಅಸಿಕ್ನಿ ಅಂತ ಕರಿತಾ ಇದ್ರು. ಆಮೇಲೆ ರಾವಿ ನದಿಯನ್ನ ಪರುಷ್ಣಿ ಅಂತ ಕರಿತಾ ಇದ್ರು ಸಂಸ್ಕೃತದಲ್ಲಿ. ಜೀಲಂ ನದಿಯನ್ನ ವಿತಸ್ತ, ಚಿನಾಬ್ ನದಿಯನ್ನ ಅಸಿಕ್ನಿ, ಅದಾದ ನಂತರ ರಾವಿ ನದಿಯನ್ನ ಪರುಷ್ಣಿ, ಬಿಯಾಸ್ ನದಿಯನ್ನ ವಿಪಾಶ ಅಂತ ಕರಿತಾ ಇದ್ರು. ಸಟ್ಲೇಜ್ ನದಿಯನ್ನ ಸಟ್ಲೇಜ್ ನದಿಯನ್ನ ಏನಪ್ಪಾ ಅಂದ್ರ ಶತುದ್ರಿ ಅಂತ ಕರಿತಾ ಇದ್ರು. ಸೊ ಈ ಎಲ್ಲಾ ನದಿಗಳನ್ನ ಸೇರಿಸಿ ಸಪ್ತ ನದಿಗಳ ನಾಡು ಅಂತಾನು ಕರಿತಾ ಇದ್ವಿ. ಸಿಂಧು ನಾಗರಿಕತೆಯನ್ನ ಸಪ್ತ ಸಿಂಧು ಪ್ರದೇಶ ಅಂತಾನು ಕರಿತಾ ಇದ್ರು. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಇವು ಇಂಪಾರ್ಟೆಂಟ್, ಯಾಕಂದ್ರೆ ಗೌರ್ಮೆಂಟ್ ಬುಕ್ಸ್ ಗಳಲ್ಲಿ ಕೊಟ್ಟಿದಾರ ಅಂತಂದ್ ಹೇಳಿದ್ರೆ ಎಷ್ಟೋ ಸಾರಿ ಕ್ವಶನ್ಸ್ ಗಳನ್ನ ಕೇಳಿದಾರ. ಇವುಗಳು ಒಂದ್ ಕಡೆ ಬರ್ದಿಟ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೀಸೆಂಟ್ ಆಗಿ ನಮ್ಗೆ ಅಷ್ಟೊಂದೆಲ್ಲ ಇತಿಹಾಸ ಗೊತ್ತಿರ್ಲಿಲ್ಲ. ಬ್ರಿಟಿಷರು ಬಂದ ನಂತರ ಅವ್ರ ಏನ್ ಮಾಡ್ತಾರಂದ್ರ ರೈಲುಗಳನ್ನ ನಿರ್ಮಾಣ ಮಾಡ್ತಾರ. ಫಸ್ಟ್ ಟೈಮ್ ರೈಲುಗಳನ್ನ ಯಾರು ನಿರ್ಮಾಣ ಮಾಡ್ತಾರ? ಅದು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಟೈಮ್ ರೈಲು ಮಾರ್ಗವನ್ನ ಯಾರು ಹಾಕ್ತಾರ? ವೆರಿ ಗುಡ್, ಡೌಲ್ಹೌಸಿ. ಸೊ ಲಾರ್ಡ್ ಡೌಲ್ಹೌಸಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ. ಲಾರ್ಡ್ ಡೌಲ್ಹೌಸಿ ಏನ್ ಮಾಡ್ತಾನಂದ್ರೆ 1853ರಲ್ಲಿ ಪ್ರಥಮವಾಗಿ ರೈಲು ಮಾರ್ಗವನ್ನ ಸ್ಥಾಪನೆ ಮಾಡ್ತಾನ. ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಮುಂಬೈ ಟು ತಾನೆವರೆಗೂ ಅಂತಂದ್ ಹೇಳ್ತೀವಿ. ಮುಂಬೈ ಟು ತಾನೆವರೆಗೂ ಟೋಟಲ್ ಆಗಿ 36 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನ ನಿರ್ಮಾಣ ಮಾಡ್ತಾನ ಲಾರ್ಡ್ ಡೌಲ್ಹೌಸಿ. ಅದೇ ತರ ಟೆಲಿಗ್ರಾಫ್ ವ್ಯವಸ್ಥೆಯನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇವನೇ ನಿರ್ಮಾಣ ಮಾಡ್ತಾನ, ಟೆಲಿಗ್ರಾಫ್ ವ್ಯವಸ್ಥೆಯನ್ನ. ಅದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಲಾರ್ಡ್ ಡೌಲ್ಹೌಸಿ. ಆಮೇಲೆ ಇವನು ಏನೋ ಒಂದು ಕಾನೂನನ್ನ ಜಾರಿಗೆ ತಗೊಂಡ್ ಬರ್ತಾನಲ್ಲ, ಯಾವ್ದೋ ಒಂದು ನಿಯಮವನ್ನ ಜಾರಿಗೆ ತಗೊಂಡ್ ಬರ್ತಾನಲ್ಲ ಲಾರ್ಡ್ ಡೌಲ್ಹೌಸಿ. ಅದೇ ಯಾರಿಗಾದ್ರೂ ಗೊತ್ತೈತಿ? ಯಾವ್ದೋ ಒಂದು ನಿಯಮವನ್ನ. ಈಗ ಹೆಂಗ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ತಗೊಂಡ್ಬರ್ತಾರ ನೋಡ್ರಿ? ಎಸ್, ವೆರಿ ಗುಡ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಏನಿದು? ಎಲ್ರೂ ಓದಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ. ಬಟ್ ಆದ್ರೆ ಅದ್ರ ಮೀನಿಂಗ್ ಏನು, ಯಾಕೆ ಬಂದಿರುತ್ತೆ ಅಂತಂದ್ ಗೊತ್ತಿರಂಗಿಲ್ಲ. ಈಗ ಹೆಂಗಂತಂದ್ ಹೇಳಿದ್ರ, ಬ್ರಿಟಿಷರು ಇಡೀ ಇಂಡಿಯಾವನ್ನ ಆಕ್ರಮಿಸ್ಕೋಬೇಕಂತಂದ್ ಹೇಳಿ ಟ್ರೈ ಮಾಡ್ತಿರ್ತಾರ. ಈಗ ಎಲ್ರು ಹೇಳ್ತಾರ, ನಾನು ಹೇಳ್ತೀನಿ ಹಂಗೆ. ಇಲ್ಲಿ ನೋಡ್ರಿ, ಏನಾಗತ್ತಂದ್ರ ಅವ್ರು ಫಸ್ಟ್ ವ್ಯಾಪಾರವನ್ನ ಮಾಡ್ತಿರ್ತಾರ. ಫಸ್ಟ್ ಏನ್ ಮಾಡ್ತಿರ್ತಾರ, ಅವ್ರು ವ್ಯಾಪಾರವನ್ನ ಮಾಡ್ತಿರ್ತಾರ. ಬಟ್ ಆದ್ರ ಅವರು ಒಂದು ಟೈಮ್ ಅಲ್ಲಿ ಈ ಪ್ರದೇಶದಲ್ಲಿ ಕೋಲ್ಕತ್ತಾ ಏನ್ ಕೋಟೆ ಇರುತ್ತಲ್ಲ, ಅದನ್ನ ಅವ್ರು ಭದ್ರಪಡಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ಅದು ಇಷ್ಟ ಆಗಂಗಿಲ್ಲ ಯಾರಿಗೆ? ಸಿರಾಜುದ್ದೌಲ್ಗೆ ಇಷ್ಟ ಆಗಂಗಿಲ್ಲ. ಅವ್ನ್ ಏನ್ ಹೇಳ್ತಾನ, ನನ್ ಪರ್ಮಿಷನ್ ತಗೊಂಡ ಮಾಡ್ಬೇಕು, ನನ್ ಪರ್ಮಿಷನ್ ತಗೊಂಡ ನೀವೇನಪ್ಪಾ ಅಂತಂದ್ ಹೇಳಿ ವ್ಯಾಪಾರವನ್ನ ಮಾಡ್ಬೇಕು. ಅದೇ ದಸ್ತಕ ಅಂತ ಹೇಳ್ತೀವಲ್ಲ, ಪರ್ಮಿಷನ್ ತಗೊಂಡ್ ಮಾಡ್ಬೇಕಂತ ಹೇಳಿ. ಬ್ರಿಟಿಷರಿಗೆ ಅದು ಇಷ್ಟ ಆಗಂಗಿಲ್ಲ. ಅವರು ಸೈನ್ಯವನ್ನ ನಿರ್ಮಾಣ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸಿರಾಜುದ್ದೌಲ್ ಅವ್ರ ಮೇಲೆ ದಾಳಿ ಮಾಡ್ತಾನೆ. ಅದೇ ಫಸ್ಟ್ ಟೈಮ್ ಏನಂತ ಹೇಳ್ತೀವಿ ಅಂದ್ರೆ 1757ರ ಪ್ಲಾಸಿ ಕದನ ಅಂತಂದ್ ಹೇಳ್ತೀವಿ. 1757ರ ಪ್ಲಾಸಿ ಕದನ ಅಂತಂದ್ ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಇದ್ರಲ್ಲಿ ಏನ್ ಮಾಡ್ತಾರ ಅವ್ರು ಬ್ರಿಟಿಷರು? ಸೋಲಿಸ್ತಾರ, ಸಿರಾಜುದ್ದೌಲ್ ಸೋಲಿಸ್ತಾರ. ಸೋಲಿಸಿದ ನಂತರ ಯಾರನ್ನ? ಮೀರ್ ಜಾಫರ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರ. ಬಟ್ ಆದ್ರೆ ಇವನು ಕೂಡ ಕರೆಕ್ಟ್ ಆಗಿ ವರ್ಕ್ ಮಾಡಂಗಿಲ್ಲ, ಅವ್ರ ಮಾತು ಕೇಳಂಗಿಲ್ಲ. ನೆಕ್ಸ್ಟ್ ಮೀರ್ ಕಾಸಿಂ ಬರ್ತಾನ. ಈ ಮೀರ್ ಕಾಸಿಂ ಒಂಥರ ಹುಡುಗಾಟಿಗೆ ಮನುಷ್ಯ, ಇವನು ಕೂಡ ಕರೆಕ್ಟ್ ಆಗಿ ಮಾತು ಕೇಳಂಗಿಲ್ಲ. ಮತ್ತೆ ಮೀರ್ ಜಾಫರ್ನನ್ನೇ ಅವರು ರಾಜನನ್ನಾಗಿ ಮಾಡ್ತಾರೆ, ಸುಲ್ತಾನನ್ನಾಗಿ ಮಾಡ್ತಾರೆ ಬ್ರಿಟಿಷರು. ಅವಾಗ ಮೀರ್ ಕಾಸಿಂ ಸಿಟ್ಟಿಗೆ ಬಂದ ಮತ್ತೊಂದು ಯುದ್ಧ ಆಗತ್ತೆ. ಮೀರ್ ಕಾಸಿಂ ಇಲ್ಲಿ ಬರ್ತಾನ, ಮೊಘಲ್ರ ಹತ್ರ ಬರ್ತಾನ. ಮೊಘಲ್ರದ್ದು ಯಾರು? 2ನೇ ಶಾ ಆಲಂ. ಅದಾದ ನಂತರ ಉತ್ತರ ಪ್ರದೇಶದ ಅವಧ್ನ ಶೂಜಾವುದ್ದೌಲ್, ಆಮೇಲೆ ಮೀರ್ ಕಾಸಿಂ. ಇವ್ರದೊಂದು ಗುಂಪು ಏನ್ ಮಾಡತ್ತಪ್ಪ, ಇಷ್ಟು ಪ್ರದೇಶಗಳು ಬ್ರಿಟಿಷರ ವಿರುದ್ಧ
ಯುದ್ಧ ಮಾಡ್ತಾರ. ಅದೇ 1764 ಬಕ್ಸಾರ್ ಕದನ ಅಂತಂದ್ ಹೇಳ್ತೀವಿ. ಇಲ್ಲಿ ಏನಾಗತ್ತ, ಸೋಲಿಸಿದ ನಂತರ ಇಡೀ ಆಲ್ಮೋಸ್ಟ್ ಉತ್ತರ ಭಾರತವನ್ನ ಸೋಲಿಸ್ತಾರಲ್ಲ ಅವ್ರು. ಮೊಘಲರನ್ನ ಸೋಲಿಸ್ತಾರ, ಶುಜಾ ಉದ್ದೌಲ್ನ ಸೋಲಿಸ್ತಾರ, ಬಂಗಾಳದ ನವಾಬನನ್ನ ಸೋಲಿಸ್ತಾರ. ಎಲ್ಲಾರನ್ನ ಸೋಲಿಸಿದ ನಂತರ ಅವ್ರಿಗೆ ಒಂಥರ ಇವಾಗ ನೀವ ನೋಡ್ರಿ, ಯಾರನ್ನಾದ್ರೂ ನೀವು ಎಲ್ಲಾದ್ರೂ ಹೊಡೆದ್ರಿ ಅಂತಂದ್ ಹೇಳಿದ್ರ ಆಟೋಮೆಟಿಕ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೊಂದ್ ಧೈರ್ಯ ಬಂದ್ಬಿಡತ್ತೆ. ಬಿಡ ಅವ್ನ್ ನೋಡ್ಕೊಳಕ್ ಬರದ್ ಬಿಡ ಅಂತಂದೇಳಿ. ಸೇಮ್ ಅದೇ ಥಾಟ್ ಅಲ್ಲಿ ಬ್ರಿಟಿಷರು ಕೂಡ ಇವ್ರನ್ನೆಲ್ರನ್ನು ಸೋಲಿಸಿದ ನಂತರ ಗುಂಪಾಗಿ ಬಂದ್ರು ಕೂಡ ಸೋಲ್ಸಿದೀವಿ ಅಂತಂದ್ ಹೇಳಿ ಒಂದು ಆ ಥಾಟ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಆಡಳಿತದಲ್ಲಿ ಭಾಗವಹಿಸಕ್ ಸ್ಟಾರ್ಟ್ ಮಾಡ್ತಾರೆ. ಇವ ಎರಡು ಇಂಪಾರ್ಟೆಂಟ್. 1757 ಪ್ಲಾಸಿ ಕದನ, 1764 ಬಕ್ಸಾರ್ ಕದನಗಳಿಂದ ಭಾರತದ ಆಡಳಿತದಲ್ಲಿ ಎಂಟ್ರಿ ಕೊಡ್ತಾರ. ಅದೇ ತರ 1760 ವಾಂಡಿವಾಶ್ ಕದನ ಮಾಡ್ತಾರ. ವಾಂಡಿವಾಶ್ ಕದನ ಮಾಡಿ ಫ್ರೆಂಚರ್ನ ಹೊರಗಾಕ್ ಬಿಡ್ತಾರೆ, ನೀವು ಹೋಗ್ಬಿಡ್ರಿ ಅಂತಂದ್ ಹೇಳಿ. ಎಲ್ಲಾನು ಏನಂತಂದ್ ಹೇಳಿದ್ರೆ ಈಗ ಆಲ್ಮೋಸ್ಟ್ ಯಾವ ಭಾಗ, ಈ ಭಾಗ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಿಟಿಷರ ಆಳ್ವಿಕೆಗೆ ಬಂದ್ಬಿಡುತ್ತೆ. ಈ ಭಾಗ ಏನ್ ಬರುತ್ತೆ, ಬ್ರಿಟಿಷರ ಆಳ್ವಿಕೆಗೆ ಬಂದ್ಬಿಡುತ್ತೆ. ಕ್ಲಿಯರ್ ಎಲ್ರಿಗೂ? 1764 ಬಕ್ಸಾರ್ ಕದನ, ಆಮೇಲೆ 1757 ಈ ತಿಂಗಳು. ಅದಾದ ನಂತರ ಇಷ್ಟೆಲ್ಲ ಆದ ನಂತರ ಅವ್ರು ಸುಮ್ಮಿರಂಗಿಲ್ಲ. ನೆಕ್ಸ್ಟ್ ಏನ್ ಮಾಡ್ತಾರೋ, ಈ ಪ್ರದೇಶಗಳನ್ನ ನೋಡ್ರಿ. ನೆಕ್ಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳಾಗ್ತಾವ, ಆಂಗ್ಲೋ ಮರಾಠ ಯುದ್ಧಗಳಾಗ್ತಾವ. ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಆಂಗ್ಲೋ ಮರಾಠ ಯುದ್ಧಗಳಾಗ್ಬಿಟ್ಟು ಈ ಪ್ರದೇಶಗಳನ್ನು ಕೂಡ ಏನಂತಂದ್ರೆ ಮೇನ್ ಪ್ರದೇಶಗಳನ್ನ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮೈಸೂರು ಸಂಸ್ಥಾನವನ್ನ, ಮರಾಠ ಯುದ್ಧದಲ್ಲಿ ಆಲ್ಮೋಸ್ಟ್ ಮಹಾರಾಷ್ಟ್ರ ಪ್ರದೇಶವನ್ನ ವಶಪಡಿಸ್ಕೊಂಡ್ಬಿಡ್ತಾರ. ಇಲ್ಲಿ ನೋಡ್ರಿ, ಆಲ್ರೆಡಿ ಮದ್ರಾಸ್ ಅವ್ರ ಕೈಯಾಗಿರುತ್ತೆ. ಇನ್ನೇನ್ ಉಳಿತದ, ಕೆಲವೊಂದು ಪ್ರದೇಶಗಳು ಮಾತ್ರ ಉಳಿತಾವ. ಅವಾಗ ಏನ್ ಮಾಡ್ತಾರೋ, ಕೆಲವೊಂದು ನಿಯಮಗಳನ್ನ ಜಾರಿಗೆ ತಗೊಂಡ್ಬರ್ತಾರ. ಅದರಲ್ಲೇ ಫಸ್ಟ್ ನಿಯಮ ಏನಂತಂದ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಆ ನಿಯಮದ ಪ್ರಕಾರ ಏನು, ಆಲ್ಮೋಸ್ಟ್ ಅವ್ರು ಸ್ಟ್ರಾಂಗ್ ಇರ್ತಾರ. ಈಗ ಯಾವ್ದಾದ್ರು ಒಬ್ಬ ರಾಜ ಇದ್ದ ಅಂತಂದ ಹೇಳಿದ್ರೆ ಅವ್ನ್ ಸ್ವಂತ ಮಗನೇ ರಾಜ ಆಗ್ಬೇಕು, ಬ್ಯಾರೆದರನ್ನ ದತ್ತು ತಗೊಂಡ್ ನೀ ರಾಜ ಮಾಡಂಗಿಲ್ಲ. ಎಲ್ಲಾದ್ರೂ ಆ ರಾಜನಿಗೆ ಅಪ್ಪಿತಪ್ಪಿ ಏನಾದ್ರೂ ಮಕ್ಕಳಿರ್ಲಿಲ್ಲ ಅಂತಂದ ಹೇಳಿದ್ರೆ ಆ ರಾಜ್ಯ ಏನಪ್ಪಾ ಅಂತಂದ ಹೇಳಿದ್ರೆ ಆ ಸಾಮ್ರಾಜ್ಯ ಆಟೋಮೆಟಿಕ್ ಆಗಿ ಬ್ರಿಟಿಷರ ಪರವಾಗಿ ಹೋಗ್ಬೇಕು ಅಂತಂದ ಹೇಳಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ನಿಯಮದಲ್ಲಿ ಬರುತ್ತೆ. ಸೊ ಇದ್ರ ಪ್ರಕಾರ ಫಸ್ಟ್ ಟೈಮು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿದಂತಹ ಒಂದು ಸಂಸ್ಥಾನ ಯಾವ್ದಂತಂದ ಹೇಳಿದ್ರೆ ಸತಾರ ಅಂತಂದ ಹೇಳ್ತೀವಿ. ಸತಾರ ಸಂಸ್ಥಾನ ಏನಂತಂದ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಒಂದು ನೀತಿಯಲ್ಲಿ ಫಸ್ಟ್ ಟೈಮ್ ಹೋಗಿ ಸೇರುತ್ತೆ. ಇದ್ರ ವಿರುದ್ಧನೇ ಈ ನಿಯಮದ ವಿರುದ್ಧನೇ ನೀವೆಲ್ಲ ಕೇಳಬಹುದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಹೋರಾಡ್ತಾರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಏನಂತಂದ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಇದರಿಂದಾನೆ. ಇವನ್ ಕಿತ್ತೂರು ರಾಣಿ ಚೆನ್ನಮ್ಮನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಇದೇ ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನ ಹೊಂತಾರ. ಸೊ ಇಷ್ಟು ಪಾಯಿಂಟ್ಸ್ಗಳು ಲಾರ್ಡ್ ಡೌಲ್ಹೌಸಿ ಬಗ್ಗೆ. ಈ ತರ ಹಳಿಗಳನ್ನ, ರೈಲುಗಳನ್ನ ನಿರ್ಮಾಣ ಮಾಡುವಾಗ ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಒಂದು ನಗರ ಸಿಗತ್ತಾ ಅಂದ್ರ ಅದು ಔತ್ಕೊಂಡಿರುತ್ತ. ಅದನ್ನೆಲ್ಲ ಅಗಿಯುವಾಗ ಅಲ್ಲಿ ಕುರುಹುಗಳು ಎವಿಡೆನ್ಸ್ ಸಿಗ್ತಾವ. 1921 ಅದೇ ಹರಪ್ಪ ಅಂತಂದ ಹೇಳ್ತೀವಿ. ಯಾರು ಅಂತಂದ ಹೇಳ್ತೀವಿ, ಹರಪ್ಪ. ಇದನ್ನ ಕಂಡಿಡಿದವ್ರು ಯಾರಂತಂದ ಹೇಳಿದ್ರೆ RD ಬ್ಯಾನರ್ಜಿ ಅಲ್ಲ, ಕರೆಕ್ಟ್ ಅಲ್ಲ? 1921 RD ಬ್ಯಾನರ್ಜಿ ಅವರು ಹರಪ್ಪ ನಗರವನ್ನ ಕಂಡಿಡಿತಾರ. ಇದು ಕಂಡಿಡಿದ ನಂತರ ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ನಾಗರಿಕತೆ ಇತ್ತು ಅಂತಂದ ಹೇಳಿ ಅವಾಗ ನಮ್ಗೆ ಏನಂತಂದ ಹೇಳಿ ಬೆಳಕಿಗೆ ಬರುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆನೆ ಕಾಲಿಬಂಗಾನ್ ಅನ್ನೋ ಒಂದು ನಗರವನ್ನ ಕಂಡುಹಿಡಿದಿರ್ತಾರ 1917. ಬಟ್ ಅದ್ರ ಅದೊಂದು ನಾಗರಿಕತೆ ಅಂತಂದ ಹೇಳಿ ಗೊತ್ತಿರಂಗಿಲ್ಲ ಕಾಲಿಬಂಗಾನ್. ಇಲ್ಲಿ ನೋಡ್ರಿ ಸರ್, ಸಿಂಧು ನಾಗರಿಕತೆ ಒಳಗಡೆ ಯಾವ್ಯಾವ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕಂದ್ರ ನಾನೇನ್ ರೌಂಡ್ ಹಾಕತ್ತನಲ್ಲ, ಈ ಪಾಯಿಂಟ್ಸ್ ಗಳ ಬಗ್ಗೆ ನೋಡ್ಕೋಬೇಕು. ಯಾರೋ ಹೇಳಿದ್ರಲ್ರೋ RD ಬ್ಯಾನರ್ಜಿ ಕರೆಕ್ಟ್ ಅಂತಂದ ಹೇಳಿ. ದಯಾರಾಮ್ ಸಹಾನಿ. ಇಲ್ಲಿ ನೋಡ್ರಿ, ಹರಪ್ಪ ನಗರವನ್ನ ಕಂಡಿಡಿದಂತವನ್ ಯಾರಪ್ಪ ಅಂತಂದ ಹೇಳಿದ್ರೆ ದಯಾರಾಮ್ ಸಹಾನಿ. RD ಬ್ಯಾನರ್ಜಿ ಏನಂತಂದ ಹೇಳಿದ್ರೆ ಮೊಹೆಂಜೋದಾರೋ ನಗರವನ್ನ ಕಂಡುಹಿಡಿತಾರ. ಇಬ್ಬರು ಜನ. ದಯಾರಾಮ್ ಸಹಾನಿ ಹರಪ್ಪ ನಗರವನ್ನ, RD ಬ್ಯಾನರ್ಜಿ ಅವ್ರು ಏನಂತಂದ ಹೇಳಿದ್ರೆ ಮೊಹೆಂಜೋದಾರೋ ನಗರವನ್ನ ಕಂಡುಹಿಡಿತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳು ಏನಂತಂದ ಹೇಳಿದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ನಾನು ಯಾವ ರೌಂಡ್ ಹಾಕ್ತಿರ್ತಾನಲ್ಲ ಆ ಪಾಯಿಂಟ್ಸ್ ಗಳು ಅವನ್ನೇ ಏನಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ 90% ಅವೇ ಕ್ವಶನ್ಸ್ ಗಳು ಬರ್ತಾವ, ಬೇರೆ ಕ್ವಶನ್ಸ್ ಗಳು ಬರಂಗಿಲ್ಲ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಾಗತ್ತೆ ಅಂತಂದ ಹೇಳಿದ್ರೆ ಹರಪ್ಪ ನಾಗರಿಕತೆ ಯಾಕೆ ಇಂಪಾರ್ಟೆಂಟ್ ಅಂತಂದ ಹೇಳಿದ್ರೆ ನಗರ, ಅದರದ್ದು ನಗರ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಚರಂಡಿ ವ್ಯವಸ್ಥೆ. ಇವಾಗ ಹೆಂಗ್ ನಮ್ಮಲ್ಲೇ ಈಗ ಸಿಸ್ಟಮ್ ಐತಲ್ಲ, ಇಂಥ ಸಿಸ್ಟಮ್ ಹಿಂದಿನ ಕಾಲದಲ್ಲೇ ಇತ್ತು. ಯಾವ ತರ ಇತ್ತಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ಹೇಳ್ತಾರ ನೋಡ್ರಿ. ಇಲ್ಲಿ ಪ್ಲೇಸ್ ಎಲ್ಲ ಐತಪ್ಪ. ಎಸ್, ಇಲ್ಲಿ ನೋಡ್ರಿ, ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ಊರ್ ಅಂತಂದ್ ಅನ್ಕೊಟ್ರಿ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಊರು, ಒಂದು ಹರಪ್ಪ ನಗರ ಅಂತ ಅನ್ಕೊಟ್ರಿ. ಇದೊಂದು ಹರಪ್ಪ ನಗರ. ಇದ್ರದ್ದು ಪಶ್ಚಿಮ ಭಾಗ ಇದೇನೈತಲ್ಲ, ಇದು ಪಶ್ಚಿಮ ಭಾಗ ಏನೈತಲ್ಲ ಇದೇನಪ್ಪಾ ಅಂತಂದ ಹೇಳಿ ಕಿರಿದಾಗಿರತ್ತ.
ತುಂಬಾ ಏನಂತಂದ್ ಹೇಳಿದ್ರೆ ಇಕ್ಕಟ್ಟಾಗಿರುತ್ತೆ, ಕಿರಿದಾಗಿರುತ್ತೆ. ಇದನ್ನ ನಾವೇನಪ್ಪಾ ಅಂತಂದ್ರೆ ಕೋಟೆ ಅಂತ ಕರೀತಾರೆ. ಅಲ್ಲೇನಂತಂದ್ರೆ ಕೋಟೆಗಳಿರ್ತಾವ ಪಶ್ಚಿಮ ಭಾಗ. ಅದಾದ ನಂತರ ಪೂರ್ವ ಭಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಶಾಲವಾಗಿರುತ್ತೆ, ತುಂಬಾ ತಗ್ಗಾಗಿರುತ್ತೆ. ಸೊ ಏನಂತಂದ್ ಹೇಳಿದ್ರೆ ಪೂರ್ವದ ಭಾಗ, ಈ ಭಾಗ ಏನಂತಂದ್ ಹೇಳಿದ್ರೆ ತಗ್ಗಿನ ಪ್ರದೇಶದಲ್ಲಿರುತ್ತೆ. ಆಮೇಲೆ ವಿಶಾಲ ಭಾಗ ಇರುತ್ತೆ, ಇಲ್ಲಿ ಗ್ರಾಮಗಳಿರ್ತಾವ. ಇಲ್ಲಿ ಕೋಟೆಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಲೀಡರ್ಸ್ ಗಳು ಬದುಕ್ತಾ ಇರ್ತಾರೆ. ಅದಾದ ನಂತರ ಗ್ರಾಮಗಳಲ್ಲಿ ಅಂತಂದ್ ಹೇಳಿದ್ರೆ ಉಳಿದ ಜನಗಳೆಲ್ಲ ಏನಂತಂದ್ ಹೇಳಿದ್ರೆ ಜೀವನ ನಡೆಸ್ತಾ ಇರ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇಲ್ಲಿ ಕಟ್ಟಿರುವಂತ ಎಲ್ಲಾ ಮನೆಗಳೇನಂತಂದ್ ಹೇಳಿದ್ರೆ ಸುಟ್ಟ ಇಟ್ಟಿಗೆಗಳಿಂದ ಕಟ್ತಾರ. ಆಮೇಲೆ ಪ್ರತಿಯೊಂದು ಮನೆಗೆ ಏನಂತಂದ್ ಹೇಳಿದ್ರೆ ಚರಂಡಿ ವ್ಯವಸ್ಥೆ ಇರುತ್ತೆ. ನಾನ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ, ಇವಾಗ ನೋಡ್ರಿ, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ರೋಡ್ ಇರುತ್ತೆ ಅನ್ಕೊಳ್ರಿ. ಈ ರೋಡ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ದೊಡ್ಡ ದೊಡ್ಡ ರೋಡ್ ಇರ್ತಾವ, ಅಲ್ಲಿ ಅದೇ ಕೊಟ್ಟಿರ್ತಾರೆ, ದೊಡ್ಡ ದೊಡ್ಡ ಆಗಿರೋ ಹಿರಿದಾದ ರಸ್ತೆಗಳಿರ್ತಾ ಇದ್ದಾವ. ಆಮೇಲೆ ನೆಕ್ಸ್ಟ್ ಈ ತರ ಮನೆಗಳಿರ್ತಾ ಇದ್ವು, ಸಾಲು ಸಾಲುಗಳಾಗಿ ಒಂದ್ ಅಂತಸ್ತಿನ ಅಥವಾ ಎರಡ್ ಅಂತಸ್ತಿನ ಮನೆಗಳಿರ್ತಾ ಇದ್ವು. ರೋಡ್ ಅಪೋಸಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಗ್ಲಿರ್ತಾ ಇದ್ವು. ರೋಡ್ ಅಪೋಸಿಟ್ ಏನಂತಂದ್ ಹೇಳಿದ್ರೆ ಬಾಗ್ಲಿರ್ತಾ ಇದ್ವು. ರೋಡ್ಗೆ ಬಾಗ್ಲಿರ್ತಾ ಇರಲಿಲ್ಲ. ರೋಡ್ ಅಪೋಸಿಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಗಿಲುಗಳು ಇರ್ತಾ ಇದ್ವಿ. ಯಾಕಂತಂದ್ ಹೇಳಿದ್ರೆ ಧೂಳ್ ಮನೇಲಿ ಹೋಗ್ಬಾರ್ದು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಪ್ರತಿಯೊಂದು ಮನೆಗೂ ಏನಂತಂದ್ ಹೇಳಿದ್ರೆ ಚಿಕ್ಕ ಚಿಕ್ಕ ರೋಡ್ಗಳಾಗ್ತಾ ಇದ್ವು. ಆಮೇಲೆ ಚರಂಡಿ ವ್ಯವಸ್ಥೆ ಇರ್ತಾ ಇತ್ತು. ಪ್ರತಿ ರೋಡ್ಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರತಿ ಮನೆಗೂ ಕನೆಕ್ಟ್ ಆಗುವಂತದ್ದು ಚರಂಡಿ ವ್ಯವಸ್ಥೆ ಇರ್ತಾ ಇತ್ತು. ಆಮೇಲೆ ಅಲ್ಲಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಂಧ್ರಗಳಿರ್ತಾ ಇದ್ವು, ಅವನ್ನ ಕ್ಲೀನ್ ಮಾಡೋಕೆ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಚರಂಡಿಯನ್ನ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾ ಇದ್ರು. ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾ ಇದ್ರು. ಆಮೇಲೆ ಪ್ರತಿಯೊಂದು ಮನೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ನಾನದ ಸ್ನಾನದ ವ್ಯವಸ್ಥೆ ಇರ್ತಾ ಇತ್ತು. ಸ್ನಾನದ ಕೊಳ ಅಂತಂದ್ ಇರ್ತಾ ಇತ್ತು. ಅದಕ್ ಬಾವಿಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರನ್ನ ಸರಬರಾಜು ಮಾಡ್ತಾ ಇದ್ರು. ಈ ಇಷ್ಟೆಲ್ಲಾ ಪಾಯಿಂಟ್ಸ್ ಗಳು ಸಿಸ್ಟಮೆಟಿಕ್ ಆಗಿರೋ ಒಂದು ನಗರ ಇತ್ತು. ಅದೇ ಏನಪ್ಪಾ ಅಂದ್ರೆ ಹರಪ್ಪ ನಾಗರಿಕತೆ ಅಂತಂದ್ ಹೇಳ್ತೀವಿ. ಎಲ್ಲಾ ನಗರಗಳು ಯಾವ ತರ ಇದ್ವು ಅಂತಂದ್ ಹೇಳಿದ್ರೆ ಇದೇ ಸಿಸ್ಟಮೆಟಿಕ್ ಆಗಿದ್ವು. ಎಷ್ಟು ಸಿಸ್ಟಮೆಟಿಕ್ ಆಗಿತ್ತು ನೋಡ್ರಿ. ರೋಡ್ ಇತ್ತು, ಅದ್ರ ಅಪೋಸಿಟ್ ಮನೆ ಅಂದ್ರೆ ಮನೆಗಳು, ಅದ್ರ ಅಪೋಸಿಟ್ ಬಾಗಿಲು. ಅದಾದ ನಂತರ ನೆಕ್ಸ್ಟ್ ಸ್ನಾನದ ಕೊಳ, ಅದಕ್ಕೆ ಬಾವಿಯಿಂದ ನೀರ್ ಸರಬರಾಜು ಆಗ್ತಿತ್ತು. ಚರಂಡಿ ವ್ಯವಸ್ಥೆ ಇರ್ತಾ ಇತ್ತು. ಇಂತ ಒಂದು ಸಿಸ್ಟಮೆಟಿಕ್ ಆಗಿ ನಗರೀಕರಣ ಇತ್ತು. ಅದಕ್ಕೋಸ್ಕರ ಅದೊಂದು ತುಂಬಾ ರಿಚ್ ಆಗಿರೋದು, ತುಂಬಾ ಏನಂತಂದ್ ಹೇಳಿದ್ರೆ ರಿಚ್ ಆಗಿರುವ ನಾಗರಿಕತೆ ಅಂತಂತ ಹೇಳ್ತೀವಿ. ಎಷ್ಟೋ ನಾಗರಿಕತೆ ಬರ್ತಾವ ನೋಡ್ರಿ. ಇಂಕಾ ನಾಗರಿಕತೆ ಬರುತ್ತ, ಅಮೆರಿಕನ್ ನಾಗರಿಕತೆಗಳು ಹಲವಾರು ಬರ್ತಾವ, ಈಜಿಪ್ಟ್ ನಾಗರಿಕತೆ ಬರುತ್ತ, ಸುಮೇರಿಯನ್ ನಾಗರಿಕತೆ ಬರುತ್ತ, ರೋಮ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ. ಈ ಎಲ್ಲಾ ನಾಗರಿಕತೆಗಳಿಗಿಂತನೂ ತುಂಬಾ ರಿಚ್ ಪೀಪಲ್, ರಿಚ್ ಆಗಿರುವಂತ ಒಂದು ವ್ಯವಸ್ಥೆ ಸಿಂಧು ನಾಗರಿಕತೆಯಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅತಿ ದೊಡ್ಡ ಕೊಳ ಒಂದು ಕಂಡು ಬರುತ್ತೆ, ಅತಿ ದೊಡ್ಡ ಸ್ನಾನದ ಕೊಳ ಕಂಡು ಬರುತ್ತೆ. ಅದು ಮೊಹೆಂಜೊದಾರೋದಲ್ಲಿ ಕ್ವಶನ್ ಕೇಳಿದಾರೆ. ಮೊಹೆಂಜೊದಾರೋದಲ್ಲಿ ಅತಿ ದೊಡ್ಡ ಸ್ನಾನದ ಕೊಳ ಬರ್ತಾ ಇತ್ತು. ಅದ್ರ ಎರಡೂ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಳಿಯೋಕ್ ಸ್ಟೆಪ್ಸ್ ಗಳಿದ್ವು. ಆಮೇಲೆ ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಬಾವಿಯಿಂದ ನೀರನ್ನ ಸರಬರಾಜು ಮಾಡ್ತಾ ಇದ್ರು. ಇಷ್ಟೇ ಪಾಯಿಂಟ್ಸ್ ಗಳು. ಬಿಸಿ ನೀರೆಲ್ಲ ಬೇಡ, ಅಲ್ಲಿ ಬಿಸಿ ನೀರೆಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಬಿಸಿ ನೀರೆಲ್ಲ ಬಾವಿಯಿಂದ ನೀರೇನಪ್ಪಾ ಅಂದ್ರೆ ಸರಬರಾಜು ಆಗ್ತಾ ಇತ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೇನ್ ಕ್ವಶನ್ ಕೇಳ್ಬೋದು ಸರ್, ಎಲ್ಲೆಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದವ? ಬೆಂಕಿಯ ಒಲೆಗಳು ಎಲ್ಲಪ್ಪಾ ಅಂತಂದ್ರೆ ಕಾಲಿಬಂಗಾನ್ ಮತ್ತು ಲೋತಾಲ್ಗಳಲ್ಲಿ. ಕಾಲಿಬಂಗಾನ್ ಮತ್ತು ಲೋತಾಲ್ಗಳಲ್ಲಿ ಏನಂದ್ರೆ ಬೆಂಕಿಯ ಒಲೆಗಳು ಕಂಡು ಬಂದಿದಾವ ಸಿಂಧು ನಾಗರಿಕತೆದು. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ, ಈಗ ಹೆಂಗ್ ಮನೆಗಳಿದ್ವಲ್ಲ, ಸೇಮ್ ಅದೇ ರೀತಿಯಾಗಿ ಏನಂತಂದ ಹೇಳಿದ್ರೆ ಉಗ್ರಾಣಗಳಿದ್ವು. ಅಂದ್ರ ಕೃಷಿ ವಸ್ತುಗಳನ್ನ ಅಲ್ಲಿ ಸಂಗ್ರಹಿಸಿಡೋಕೆ ಅಥವಾ ಧಾನ್ಯಗಳನ್ನ ಸಂಗ್ರಹಿಸಿಡೋಕೆ 6 ಅಥವಾ 10, 12 ಅಂತಂದ್ ಹೇಳಿ ಕಂಟಿನ್ಯೂಸ್ ಆಗಿ ಮನೆಗಳನ್ನ ನಿರ್ಮಾಣ ಮಾಡಿ ಅವುಗಳನ್ನ ಏನಂತ ಉಗ್ರಾಣಗಳಾಗಿ ಇದು ಮಾಡಿರ್ತಾರ. ಸಂಗ್ರಹಣೆ ಮಾಡೋಕೆ ಸಂಗ್ರಹಣೆ ಕೊಠಡಿಗಳು ಅಥವಾ ಉಗ್ರಾಣಗಳಂತಂದ್ ಹೇಳ್ತೀವಿ. ಅವು ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರ 3 ಪ್ರದೇಶಗಳಲ್ಲಿ, ಮೊಹೆಂಜದಾರೋ, ಹರಪ್ಪ ಮತ್ತು ಲೋತಾಲ್ಗಳಲ್ಲಿ. ಬಟ್ ಆದ್ರೆ ಹರಪ್ಪ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. 6 ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ 6, ಈ ಕಡೆ 6 ಸಾಲು ಸಾಲುಗಳಲ್ಲಿರುವ ಉಗ್ರಾಣಗಳು ಎಲ್ಲಿ ಕಂಡು ಬರ್ತಾವ ಅಂದ್ರ ಹರಪ್ಪ ನಗರದಲ್ಲಿ ಕಂಡು ಬರ್ತಾವ. ಇದೇ 3 ಪ್ರದೇಶಗಳು. ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ನಾವ್ ಆಗ್ಲೇ ಹೇಳಿದ್ವಲ್ಲ, ಮನೆಗಳನ್ನ ನಿರ್ಮಾಣ ಮಾಡಿರ್ತಾರ, ರಸ್ತೆಗಳಿರ್ತಾವ, ಚರಂಡಿಗಳಿರ್ತಾವ. ಸೊ ಅದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಕೊಟ್ಟಿದಾರ. ನಾನು ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಬಿಟ್ಟಿದ್ದೇನೆ. ಈಗ ಯಾವ್ಯಾವ ನಗರಗಳು ಬಂತು, ಏನ್ ಬಂತು? ಬೆಂಕಿ ಒಲೆ ಬಂತು, ಸ್ನಾನದ ಕೊಳ ಬಂತು, ಆಮೇಲೆ ಇನ್ನೊಂದೇನ್ ಬಂತು? ಉಗ್ರಾಣಗಳು ಕಂಡು ಬಂದ್ವು. ಇವನ್ನೆಲ್ಲ ಕ್ವಶನ್ಸ್ ಗಳನ್ನ ನೀವು ಕೇಳಿರ್ಬೋದು, ಆಲ್ರೆಡಿ ಕೇಳಿದಾರ ಕ್ವಶನ್ಸ್ ಗಳನ್ನ.
ಅದಾದ ನಂತರ ನೆಕ್ಸ್ಟ್ ಬರ್ತಾವ ಮುದ್ರೆಗಳು, ಆಮೇಲೆ ಸ್ತ್ರೀಯರ ಮೂರ್ತಿಗಳು, ಅವೆಲ್ಲ ಬರ್ತಾವ. ಅವೆಲ್ಲ ನಮಗ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಇನ್ನೊಂದ್ ನೋಡ್ರಿ, ಶಿವಲಿಂಗ ಎಲ್ಲಿ ಕಂಡು ಬಂದಂತ ಹೇಳಿ. ಸಿಂಧು ನಾಗರಿಕತೆಯಲ್ಲಿ ಶಿವಲಿಂಗ ಎಲ್ಲಿ ಕಂಡು ಬಂತಂದ ಕಾಲಿಬಂಗಾನ್ ಒಳಗಡೆ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗ್ತವೆ. ಇಮೇಜ್ ಕೆಳಗಡೆ ಕೊಟ್ಟಂತಹ ಒಂದೊಂದು ಲೈನ್ ಗಳು ಇಂಪಾರ್ಟೆಂಟ್ ಆಗ್ತಾವ. ಸಿಂಧು ನಾಗರಿಕತೆಯಲ್ಲಿ ಶಿವಲಿಂಗ ಎಲ್ಲಿ ಕಂಡು ಬರುತ್ತಂದ್ರ ಕಾಲಿಬಂಗಾನ್ ಪ್ರದೇಶದಲ್ಲಿ ಕಂಡು ಬರ್ತಾವ. ಆಮೇಲೆ ಆ ಟೈಮಲ್ಲಿ ಸಿಂಧು ನಾಗರಿಕತೆ ಟೈಮಲ್ಲಿ ಯಾವ ದೇವರನ್ನ ಜಾಸ್ತಿ ಪೂಜೆ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಪಶುಪತಿ ಅಂತಂದ ಹೇಳ್ತೀವಿ. ಶಿವನ ಇನ್ನೊಂದ್ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ಪಶುಪತಿ ಅಂತಂದ ಹೇಳ್ತೀವಿ. ಸೊ ಇದನ್ನ ನೀವೇನಪ್ಪಾ ಅಂತಂದ ಹೇಳಿ ನೋಡ್ಬೋದು. ಇಲ್ಲಿದೆ ನೋಡ್ರಿ, ಪಶುಪತಿ ಕೊಟ್ಟಿದ್ದಾರೆ ನೋಡ್ರಿ, ಪಶುಪತಿ. ಆಮೇಲೆ ನಿಸರ್ಗ ದೇವರನ್ನು ಕೂಡ ಏನಂತಂದ ಹೇಳಿದ್ರೆ ಪೂಜೆ ಮಾಡ್ತಾ ಇದ್ರು. ಇಷ್ಟೇ ಪಾಯಿಂಟ್ಸ್ ಗಳು. ಇದನ್ ಬಿಟ್ಟು ಬೇರೆ ಏನು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳಂಗಿಲ್ಲ. ಆ ಟೈಮಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹತ್ತಿಯನ್ನ ಬೆಳಿತಾ ಇದ್ರು, ರೇಷ್ಮೆಯನ್ನ ಬೆಳಿತಾ ಇದ್ರು. ಹತ್ತಿ ಮತ್ತು ರೇಷ್ಮೆಯನ್ನ ಬೆಳಿತಾ ಇದ್ರು. ಆಮೇಲೆ ಆ ನಾಗರಿಕತೆಯಲ್ಲಿ ಒಂದು ಲೋಹ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದೇ ಕಂಚು, ಬ್ರಾಂಜ್ ಅಂತಂದ್ ಹೇಳ್ತೀವಿ. ಕಂಚು, ಈ ಕಂಚಿನ ಪ್ರತಿಮೆ ಅಂತಂದ್ ಹೇಳಿ ಬರುತ್ತಲ್ಲ, ಕಂಚಿನ ಪ್ರತಿಮೆ. ಸೊ ಎದ್ರ ಸಂಬಂಧ ಅಂತಂದ ಹೇಳಿದ್ರೆ ಅವ್ರಿಗೆ ಕಂಚು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅವ್ರೇನಂತಂದ ಹೇಳಿದ್ರೆ ಕಂಚನ್ನ, ಬ್ರಾಂಜ್ ಅನ್ನ ತಯಾರು ಮಾಡ್ತಾ ಇದ್ರು. ಅದನ್ನ ತಯಾರು ಮಾಡೋಕೆ ತಾಮ್ರವನ್ನ ಎಲ್ಲಿಂದ ತಯಾರು ಮಾಡ್ಕೊಂತ ಇದ್ರು ಅಂದ್ರೆ ಎಲ್ಲಿಂದ ರಫ್ತು ಮಾಡ್ಕೊಂತ ಇದ್ರು? ಬಲೂಚಿಸ್ತಾನದಿಂದ ಮತ್ತು ರಾಜಸ್ಥಾನಗಳಿಂದ. ನೋಡ್ರಿ, ಸಿಂಧೂ ನಾಗರಿಕತೆ ಟೈಮ್ ಅಲ್ಲಿ ಕಾಫರ್, ತಾಮ್ರ ಅಂತಂದ್ ಹೇಳ್ತೀವಲ್ಲ, ಯಾವ ಪ್ರದೇಶಗಳಿಂದ ತಗೊಂಡ್ ಬರ್ತಾ ಇದ್ರು? ಬಲೂಚಿಸ್ತಾನ್ ಮತ್ತು ರಾಜಸ್ಥಾನಗಳಿಂದ ಕಾಪರ್ ಅನ್ನ ತಗೊಂಡ್ ಹೋಗ್ತಾ ಇದ್ರು. ಆಮೇಲೆ ಚಿನ್ನವನ್ನ ಎಲ್ಲಿಂದ ತಗೊಂಡ್ ಹೋಗ್ತಾ ಇದ್ರು ಅಂತಂದ್ ಹೇಳಿದ್ರೆ ದಕ್ಷಿಣ ಭಾರತ, ಅದು ಆಕ್ಚುಲಿ ಕರ್ನಾಟಕದಿಂದ ಏನಪ್ಪಾ ಅಂತಂದ್ರೆ ಚಿನ್ನವನ್ನ ತಗೊಂಡ್ ಹೋಗ್ತಾ ಇದ್ರು. ಈ ಎರಡು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಇವನ್ನೇ ಕೇಳಿದಾರೆ, ಬೇರೆ ಮತ್ತೇನು ಕೇಳಿಲ್ಲ ನಿಮ್ ಕ್ವಶನ್ಸ್ ಗಳು. ನೋಡ್ರಿ, ಎಲ್ಲ ಬೇಕಾದ್ರೆ ನೀವು ಒಂದ್ಸರಿ ರಿವಿಷನ್ ಮಾಡ್ಕೊಡ್ರಿ, ನೆನಪು ಮಾಡ್ಕೊಡ್ರಿ. ನೀವು ಇಲ್ಲಿವರೆಗೂ ಏನ್ ಕ್ವಶನ್ ಪೇಪರ್ಸ್ ಗಳನ್ನ ಓದಿದ್ರಿ, ಮೇ ಬಿ ಇದ್ರೊಳಗಿಂದನ ಕ್ವಶನ್ಸ್ ಗಳು ಬಂದಿದಾವ, ಬಟ್ ಬೇರೆ ಏನು ಕೇಳಿಲ್ಲ ನಾವು. ಇದನ್ನ KAS ಅಲ್ಲಿ ಕೇಳಿದಾರೆ, ತಾಮ್ರವನ್ನ ಎಲ್ಲಿಂದ ತಗೊಂಡ್ ಬರ್ತೀವಿ ಅಂತಂದ್ರೆ KAS ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರೆ. ಎಲ್ಲಾ ಬುಕ್ಸ್ ಗಳಿಂದನ ಬರ್ತಾವ. ಬಟ್ ಅದ್ರ ನಾವು ಅಷ್ಟೊಂದು ಡೀಟೇಲ್ ಆಗಿ ಓದಂಗಿಲ್ಲ. ಇಷ್ಟೊಂದು ಡೀಟೇಲ್ ಆಗಿ ಯಾರಾದ್ರೂ ಓದಿದಾರನ? ಓದಿಲ್ಲ, ಅಷ್ಟ ಪಾಯಿಂಟ್ಸ್ ಗಳು ನೆನಪಿಲ್ಲ. ಅದಾದ ನಂತರ ನೆಕ್ಸ್ಟ್ ಅಗ್ನಿ ಪೂಜೆಗೆ ಅಂತಂದ್ ಹೇಳ್ಬಿಟ್ಟು, ಅಗ್ನಿ ಪೂಜೆಗೆ ಅಂತಂದ್ ಹೇಳಿ ಒಂದು ದೇವಾಲಯ ಕಂಡು ಬರುತ್ತೆ ಹರಿಯಾಣದೊಳಗಡೆ. ಹರಿಯಾಣದ ಬನವಾಲಿ ಒಳಗಡೆ ಏನಂತಂದ್ ಹೇಳಿದ್ರೆ ಅಗ್ನಿ ಪೂಜೆಗೆ, ಅಂದ್ರೆ ಇವಾಗ ಹೋಮ ಕುಂಡಗಳನ್ನ ಮಾಡ್ತಿರ್ತಾರಲ್ಲ, ಸೊ ಅಂತ ಒಂದು ದೇವಾಲಯ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಏನೋ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ, ಬಟ್ ಅದ್ರ ಇದನ್ನ ಕೇಳ್ತಾರೆ, ಗೋಧಿ, ಬಾರ್ಲಿ. ಸೊ ಸಿಂಧು ನಾಗರಿಕತೆ ಟೈಮ್ ಅಲ್ಲಿ ಯಾವ್ಯಾವ್ದು ನೋಡ್ರಿ, ಹತ್ತಿ, ರೇಷ್ಮೆ, ಗೋಧಿ ಮತ್ತು ಬಾರ್ಲಿ ಬೆಳೆಗಳನ್ನ ತುಂಬಾ ಮುಖ್ಯವಾಗಿ ಬೆಳಿತಾ ಇದ್ರು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡುಬ್ಬದ ಗೂಳಿಯನ್ನ, ದನಗಳನ್ನ, ಎಮ್ಮೆಗಳನ್ನ, ಕುರಿ, ಮೇಕೆಗಳನ್ನ, ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ರು. ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು. ಇದನ್ ಬಿಟ್ರೆ ಮತ್ತೇನು ಇನ್ನೊಂದು ಬರುತ್ತ, ಗುಜರಾತಿನ ಲೋತಾಲಲ್ಲಿ ಹಡಗು ಕಟ್ಟೆ ಅಂತಂದ್ ಹೇಳ್ತೀವಿ. ಹಡಗು ಕಟ್ಟೆ ಅಂದ್ರೆ ಹಡಗುಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಏನಪ್ಪಾ ಅಂದ್ರ ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತಂದ್ ಹೇಳಕ್ಕೆ ಹಡಗು ಕಟ್ಟೆ. ಇಲ್ಲಿಂದ ಮೇ ಬಿ ಅರೇಬಿಯಾ ಆ ಕಡೆ ಹೋಗ್ತಾ ಇದ್ರೇನೋ, ಅಥವಾ ಆಫ್ರಿಕಾ ಕಡೆಗೆ ಹೋಗ್ತಾ ಇದ್ರೇನೋ, ಮೇ ಬಿ ಹೋಗ್ತಿರ್ಬೋದು, ವ್ಯಾಪಾರಗಳನ್ನ ಮಾಡ್ತಾ ಇದ್ರು. ಅಂತ ಒಂದು ಹಡಗು ಕಟ್ಟೆ ಏನಪ್ಪಾ ಅಂದ್ರೆ ಲೋತಾಲಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಮಳೆ ನೀರನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಸಂಗ್ರಹಣ ಮಾಡಿ ಯೂಸ್ ಮಾಡುವಂತ ಒಂದು ಪ್ರದೇಶ ಡೋಲ್ವೀರಾದಲ್ಲಿ ಕಂಡುಬರುತ್ತೆ. ಡೋಲ್ವೀರಾ, ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಯೂಸ್ ಮಾಡ್ಕೊಂತ ಒಂದು ಪ್ರದೇಶ ಡೋಲ್ವೀರಾದಲ್ಲಿ ಕಂಡುಬರುತ್ತೆ. ಇಷ್ಟು ಪಾಯಿಂಟ್ಸ್ ಗಳು ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಹರಪ್ಪ ನಾಗರಿಕತೆ ಯಾಕೆ ಅವನತಿ ಹೊಂದಿತು ಅಂತಂದ ಹೇಳಿದ್ರೆ ಮೇ ಬಿ ಸರಸ್ವತಿ ನದಿ ಅದೇನಪ್ಪಾ ಅಂತಂದ ಹೇಳಿದ್ರೆ ಮೊದಲು ಇಲ್ಲಿ ಹರಿತಾ ಇತ್ತು ಈ ಪ್ರದೇಶದಲ್ಲಿ. ಆಮೇಲೆ ನೆಕ್ಸ್ಟ್ ಅದ್ರದ್ದು ಚೇಂಜ್ ಆಗತ್ತೆ, ಅದ್ರ ಡೈರೆಕ್ಷನ್ ಚೇಂಜ್ ಆಗಿ ಇವಾಗ ಈ ಕಡೆ ಅಲಹಾಬಾದ್ ಕಡೆ ಹರಿತಾ ಐತೆ ಅಂತಂದ್ ಹೇಳ್ತಾರ. ಯಾಕಂದ್ರೆ ಅಷ್ಟು ನದಿಗಳ ಕೋರ್ಸ್ ಅಂತಂದ್ ಹೇಳ್ತೀವಿ, ಅದ್ರದ್ದು ಡೈರೆಕ್ಷನ್ ಚೇಂಜ್ ಆಗ್ತಾ ಇರೋದ್ರಿಂದನೋ, ಅಥವಾ ಕಾಡ್ಗಿಚ್ಚನಿಂದನೋ, ಅಥವಾ ಬೇರೆ ಯಾರೋ ಬಂದ್ ದಾಳಿ ಮಾಡಿರೋದ್ರಿಂದನೋ, ಅಥವಾ ಬರಗಾಲ ಬಿದ್ದಿರೋದ್ರಿಂದನೋ, ಯಾವುದೋ ಒಂದು ರೀಸನ್ಗೆ ಅಲ್ಲಿ ಸಿಂಧು ನಾಗರಿಕತೆ ಏನಪ್ಪಾ ಅಂದ್ರೆ ಅವನತಿ ಹೊಂದೈತಿ ಅಂತಂದ್ ಹೇಳ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಸಿಂಧು ನಾಗರಿಕತೆ ಒಳಗಡೆ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಇವಾಗ ಕುದುರೆ ಅವಶೇಷ ಎಲ್ಲಿ ಸಿಗತ್ತ ಅಂತ. ಆ ಪಾಯಿಂಟ್ಸ್ ಗಳನ್ನ ನಾನು ಮುಂದಿನ ಬರುವಂತ ಕ್ಲಾಸ್ಗಳಲ್ಲಿ ಏನ್ ಬರುತ್ತಲ್ಲ ಅವಾಗ ನಾನು ಡಿಸ್ಕಷನ್ ಮಾಡ್ತೀನಿ. ಇವಾಗ ಇಷ್ಟೇ ಪಾಯಿಂಟ್ಸ್ ಗಳು ಸಾಕು.
ಅದಾದ ನಂತರ ಸಿಂಧು ನಾಗರಿಕತೆ ಆದ ನಂತರ ಇವೆಲ್ಲ ನಶಿಸಿ ಹೋದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಒಂದೇ ಒಂದು ಪಾಯಿಂಟ್ ಬರುತ್ತಾ, ಮೆಹರ್ಗರ್ ಅಂತಂದ ಹೇಳಿ. ಇರಾನ್ ನ ಬೋಲಾನ್ ಪಾಸಿನ ಸಮೀಪ ಏನಂತಂದ ಹೇಳಿದ್ರೆ ಮೆಹರ್ಗರ್ ಅನ್ನೋ ಒಂದು ವಿಲೇಜ್ ಬರುತ್ತ. ಆ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಬಾರ್ಲಿ, ಗೋಧಿಗಳನ್ನ ಆಮೇಲೆ ಕುರಿ ಮೇಕೆಗಳನ್ನ ಸಾಕ್ತಾ ಇದ್ರು ಅಂತಂದ ಹೇಳಿ ಎವಿಡೆನ್ಸ್ ಸಿಕ್ಕಿದಾವ ಅಷ್ಟೇ. ಮೆಹರ್ಗರ್ ಅಂತಂದ ಹೇಳಿ ನೆನ್ಪಿಡ್ಕೊಳ್ಳಿ. ಎಲ್ಲಾದ್ರೂ ಕೇಳ್ರಿ ಅಂತಂದ ಹೇಳಿದ್ರೆ ಆ ಕ್ವಶನ್ಗೆ ಅದ ಆನ್ಸರ್ ಆಗಿರುತ್ತಾ, ಹಾಕ್ಬಿಡ್ರಷ್ಟೇ. ಸೊ ಈಗ ಹೆಂಗ್ ನಮ್ದು ಸಿಂಧು ನಾಗರಿಕತೆ ಮೇಲೆ ಜಾಸ್ತಿ ಕ್ವಶನ್ ಬರ್ತಾವ, ಇದ್ರಲ್ಲೂ ಕೆಲವೊಂದು ಪ್ರದೇಶ ಇದು ಬರ್ತಾವ, ಅದನ್ನಷ್ಟ ನಾನು ಡಿಸ್ಕಷನ್ ಮಾಡ್ತೀನಿ. ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ. ತುಂಬಾ ಇಂಪಾರ್ಟೆಂಟ್ ಈಜಿಪ್ಟ್ ನಾಗರಿಕತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆಫ್ರಿಕಾ ಅನ್ಕೊಡ್ರಿ. ಈ ಪ್ರದೇಶದಲ್ಲಿ ನೈಲ್ ನದಿ ಹರಿಯುತ್ತೆ. ಇಲ್ಲೇನಪ್ಪಾ ಅಂತಂದ್ ಹೇಳಿ ಈಜಿಪ್ಟ್ ದೇಶ ಬರುತ್ತಾ. ಇಲ್ಲಿ ಏನಂದ್ರ ಒಂದು ನಾಗರಿಕತೆ ಒಂದು ಹುಟ್ಟುತ್ತ, ಅದೇನಂತಂದ್ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ. ಅದನ್ನ ನಾವು ನೈಲ್ ನದಿಯ ವರದಾನ ಅಂತಾನು ಕರಿತೀವಿ. ನೈಲ್ ನದಿಯ ವರದಾನ ಅಂತಾನು ಕರಿತೀವಿ. ಈಗ ನೈಲ್ ನದಿ ಹುಟ್ಟುತ್ತ, ಆಮೇಲೆ ಎಲ್ಲಿ ಹೋಗಿ ಸೇರುತ್ತೆ ಅದು? ಇಲ್ಲೊಂದು ಸಮುದ್ರ ಬರುತ್ತಲ್ಲ, ಈ ಸಮುದ್ರದ ಹೆಸರೇನು ಯಾರಾದ್ರೂ ಗೊತ್ತೈತಿ? ಮೆಡಿಟರೇನಿಯನ್ ಸಮುದ್ರ. ಯಾವ್ದಪ್ಪ ಅಂತಂದ್ರೆ ಮೆಡಿಟರೇನಿಯನ್ ಸಮುದ್ರ ಅಂತಂದ ಹೇಳ್ತೀವಿ. ಇಲ್ಲಿಂದ ಮತ್ತೆ ಏಷ್ಯಾ ಸ್ಟಾರ್ಟ್ ಆಗತ್ತ. ಇದು ಮೆಡಿಟರೇನಿಯನ್ ಸಮುದ್ರ. ಆಮೇಲೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕೆಂಪು ಸಮುದ್ರ, ರೆಡ್ ಸಿ ಅಂತಂದ ಹೇಳ್ತೀವಿ. ಇವ್ ಎರಡದ್ರ ನಡುವೆ ಏನಂತಂದ ಹೇಳಿದ್ರೆ ಪ್ಲೇಸ್ ಇರಂಗಿಲ್ಲ. ಎಲ್ರು ಏನಂತಂದ ಹೇಳಿದ್ರೆ ಸುತ್ತಾಕೊಂಡು ಈ ತರ ಬರ್ಬೇಕಿತ್ತು ನಮ್ ಭಾರತಕ್ಕೆ ಬರ್ಬೇಕಂತಂದ ಹೇಳಿದ್ರೆ. ಸೊ ಅದಕ್ಕೋಸ್ಕರ ಈ ಪ್ರದೇಶವನ್ನ ಕೊರೆದ್ಬಿಟ್ಟು ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನ ಜೋಡಿಸ್ತಾರ. ಅದಕ್ಕ ಒಂದು ಕಾಲುವೆ ಹೆಸರು ಕೊಡ್ತಾರ. ಆ ಹೆಸರು ಏನಪ್ಪಾ ಅಂತಂದ್ರೆ ಸುಯೇಜ್ ಕಾಲುವೆ ಅಂತಂದ ಹೇಳ್ತೀವಿ. ಸುಯೇಜ್ ಕಾಲುವೆನ ಯಾಕೆ ನಿರ್ಮಾಣ ಮಾಡ್ತಾರ? ನಮ್ ದೇಶಕ್ಕೆ ಬರ್ಬೇಕಂತಂದ್ರೆ ಈ ರೀತಿಯಾಗಿ ಸುತ್ತಾಕಿ ಬರ್ಬೇಕಿತ್ತು ನಮ್ ದೇಶಕ್ಕೆ ಅಥವಾ ಬೇರೆ ದೇಶಗಳಿಗೆ. ಸೊ ಅದ್ರ ಜರ್ನಿ ಕಡಿಮೆ ಮಾಡೋಕೆ ಇಲ್ಲೊಂದು ದೊಡ್ಡ ಕಾಲುವೆನ, ದೊಡ್ಡ ದೊಡ್ಡ ಅದ ಹಡಗುಗಳು ಹೋಗಕ್ಕೆ ಒಂದು ಕಾಲುವೆನ ನಿರ್ಮಾಣ ಮಾಡ್ತಾರ. ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಜೋಡಣೆ ಮಾಡ್ತಾರ. ಅದೇನಪ್ಪಾ ಅಂದ್ರೆ ಸುಯೇಜ್ ಕಾಲುವೆ ಅಂತಂದ ಹೇಳ್ತೀವಿ. ಇಷ್ಟು ಇದನ್ನ ಕೇಳಿದಾರೆ ಕ್ವಶನ್ಸ್ಗಳು. ಆಮೇಲೆ ಈಜಿಪ್ಟ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಒಂದು ಸಂಕೇತವನ್ನ ಯೂಸ್ ಮಾಡ್ಕೊಂತಾರ. ಸಣ್ಣ ಸಣ್ಣ ಚಿತ್ರಗಳನ್ನ ಬಿಡಿಸ್ತಾರ ಈಜಿಪ್ಟ್ ಅಂದ್ರು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಹೀರೋಗ್ಲಾಫಿಕ್ಸ್ ಅಂತ ಕರಿತೀವಿ. ಸೊ ಸಣ್ಣ ಸಣ್ಣ ಚಿತ್ರಗಳ ಬರವಣಿಗೆಯನ್ನ ನಾವೇನಂತ ಕರಿತೀವಿ ಅಂದ್ರ ಹೀರೋಗ್ಲಾಫಿಕ್ಸ್ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅವರು ಸತ್ತಂತಹ ಈಗೇನ ಸತ್ತಂತಹ ಜನರು ಇರ್ತಾರಲ್ಲ, ಅವ್ರನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಸಂರಕ್ಷಿಸಿ ಇಡ್ತಾರ. ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರ ಮಮ್ಮಿ ಅಂತ ಕರಿತಾರ. ಮಮ್ಮಿ ಅಂತಂದೇಳಿ ಅವುಗಳನ್ನ ಕೆಲವೊಂದು ಚಿಕ್ಕ ಚಿಕ್ಕ ಪಿರಾಮಿಡ್ ಗಳಲ್ಲಿ ಸ್ಟೋರ್ ಮಾಡ್ತಾರ. ಇನ್ ಕೆಲವೊಂದು ಜನ ತುಂಬಾ ಈಗ ಪ್ಯಾರೋಗಳು ರಾಜರು ಇರ್ತಾರಲ್ಲ, ರಾಜರನ್ನ ಪ್ಯಾರೋ ಅಂತ ಕರೀತಾರ. ಅವ್ರ ರಾಜರು ಏನಂತಂದ ಹೇಳಿದ್ರೆ ತುಂಬಾ ರಿಚ್ ಇರ್ತಾರ. ಅವ್ರು ದೊಡ್ಡ ದೊಡ್ಡ ಪಿರಾಮಿಡ್ ಗಳನ್ನ ನಿರ್ಮಾಣ ಮಾಡ್ತಾರ. ಇದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ರಿ. ಅಲ್ಲಿರೋ ರಾಜರನ್ನ ಪ್ಯಾರೋ ಅಂತ ಕರೀತಾರ. ಆಮೇಲೆ ಪ್ಯಾರೋಗಳೇನಪ್ಪಾ ಅಂತಂದ್ರೆ ಪಿರಾಮಿಡ್ ಅನ್ನ ನಿರ್ಮಾಣ ಮಾಡ್ತಾರ. ಇಷ್ಟೇ ಇಂಪಾರ್ಟೆಂಟ್. ಮತ್ ಬೇರೆ ಏನು ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಯಾಕಂತಂದ ಹೇಳಿದ್ರೆ ಕೇಳೋ ಕ್ವಶನ್ಸ್ ಗಳೇ ಅವು. ಸೊ ನೈಲ್ ನದಿ, ಹೀರೋಗ್ಲಫಿಕ್ಸ್, ಆಮೇಲೆ ರಾಜರನ್ನ ಪ್ಯಾರೋ ಅಂತ ಕರೀತಾರ, ಆಮೇಲೆ ಪಿರಾಮಿಡ್ಗಳು. ಇದು ಬಿಟ್ಟು ಬೇರೆ ಏನು ಕೇಳಂಗಿಲ್ಲ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವ್ದಪ್ಪ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಂದೇಳಿ. ಮೆಸೊಪೊಟೇಮಿಯಾ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ ತರ ಹೇಳ್ಬೇಕು ನಿಮ್ಗೆ, ಸೊ ಇದೇನಪ್ಪಾ ಅಂತಂದ್ರೆ ಸೌದಿ ಅರೇಬಿಯಾ. ಈ ಕಡೆಯಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನ ಬರುತ್ತಾ, ಇಲ್ಲಿ ನಮ್ಮ ಭಾರತ ದೇಶ ಬರುತ್ತಾ. ಈ ರೀತಿಯಾಗಿ ಈ ಪ್ರದೇಶಗಳಲ್ಲಿ ಏನಂತಂದ ಹೇಳಿದ್ರೆ ಒಂದು ನಾಗರಿಕತೆ ಕಂಡು ಬರುತ್ತಾ. ಸೊ ನಮ್ದು ಸಿಂಧು ನಾಗರಿಕತೆ ಆದ್ಮೇಲೆ ಅದೇನಪ್ಪಾ ಅಂತಂದ ಹೇಳಿದ್ರೆ ಮೆಸೊಪೊಟೇಮಿಯನ್ ನಾಗರಿಕತೆ. ಇವಾಗೇನ್ ಇರಾನ್ ದೇಶ ಐತಲ್ಲ, ಇರಾನ್ ಆ ಪ್ರದೇಶದಲ್ಲಿ ಇಲ್ಲಿ ಎರಡು ನದಿಗಳು, ಮೆಸೊಪೊಟೇಮಿಯಾ ಅಂತಂದ ಹೇಳಿದ್ರೆ ಎರಡು ನದಿಯ ನಡುವಿನ ಪ್ರದೇಶ ಅಂತಂದ ಹೇಳ್ತೀವಿ. ಒಂದು ಯೂಪ್ರಟಿಸ್, ಇನ್ನೊಂದು ಟೈಗ್ರಿಸ್. ಒಂದು ಯೂಪ್ರಟಿಸ್, ಇನ್ನೊಂದು ಟೈಗ್ರಿಸ್ ನದಿಗಳ ನಡುವಿನ ಒಂದು ನಾಗರಿಕತೆ ಅಂತಂತ ಹೇಳ್ತೀವಿ ಮೆಸೊಪೊಟೇಮಿಯಾ. ಯೂಪ್ರಟಿಸ್ ನದಿ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಕಂಡು ಬರುತ್ತೆ ಮೆಸೊಪೊಟೇಮಿಯಾ ನಾಗರಿಕತೆ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಜನ ಬರ್ತಾರ. ಸೊ ಅದರಲ್ಲಿ ಯಾರಪ್ಪಾ ಅಂತಂದ ಹೇಳಿದ್ರೆ ಸುಮೇರಿಯನ್ರ ಅಂತಂದ ಹೇಳಿ ಬರ್ತಾರ ಒಂದ್ ಕಾಲದಲ್ಲಿ. ನೆಕ್ಸ್ಟ್ ಬ್ಯಾಬಿಲೋನಿಯನ್ರ ಅಂತಂದ ಹೇಳಿ ಬರ್ತಾರ. ನೆಕ್ಸ್ಟ್ ಅಸಿರಿಯನ್ರ ಅಂತಂದ ಹೇಳಿ ಬರ್ತಾರ. ಚಾಲ್ಡಿಯನ್ರು, ಸುಮೇರಿಯನ್ರು, ಬ್ಯಾಬಿಲಿಯನ್ರು, ಅಸಿರಿಯನ್ರು, ಚಾಲ್ಡಿಯನ್ರು. ಆಮೇಲೆ ಅವ್ರ ಲಿಪಿಯನ್ನ ಬಳಸ್ತಾರ, ಅದನ್ನ ಕ್ಯೂನಿಫಾರ್ಮ್ ಅಂತ ಕರೀತಾರ. ಸೊ ಕ್ಯೂನಿಫಾರ್ಮ್. ಇದಾದ ನಂತರ ನೆಕ್ಸ್ಟ್ ನಮಗ್ ಕೇಳೋ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಬ್ಯಾಬಿಲೋನಿಯಾದಲ್ಲಿ ಒಂದು ತೂಗು ಉದ್ಯಾನವನ್ನ, ಫ್ಲೋಟಿಂಗ್ ಪಾರ್ಕ್ ಅನ್ನ ಕಟ್ತಾರ, ತೂಗು ಉದ್ಯಾನವನ್ನ. ಅದ್ಯಾರಪ್ಪಾ ಅಂತಂದ ಹೇಳಿದ್ರೆ ಎರಡನೇ ನೆಬುಕಡ್ನೀಜರ್ ಅನ್ನೋನ್ ಏನಪ್ಪಾ ಅಂತ ಹೇಳಿದ್ರೆ ಅವ್ನ ಹೆಂಡತಿಗೋಸ್ಕರ, ಅಮೈಟಿಸ್ ಅಂತಂದ ಹೇಳಿ ಅವನ ಹೆಂಡತಿ ಹೆಸರು, ಅವನಿಗೋಸ್ಕರ ಒಂದು ತೂಗು ಉದ್ಯಾನವನ್ನ ಕಟ್ಟಿಸ್ತಾನ. ಅವನೇ ಎರಡನೇ ನೆಬುಕಡ್ನೀಜರ್.
ಇದರಲ್ಲಿ ನಮಗೆ ಇನ್ನೊಂದು ಕ್ವಶನ್ ಕೇಳಿದಾರೆ, ಮೆಸೊಪೊಟೇಮಿಯಾದಲ್ಲಿ ಜಿಗ್ಗುರಾಟ್ ಅಂದ್ರೆ ಏನು ಅಂತ ಹೇಳಿ. ಜಿಗ್ಗುರಾಟ್ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರ, ಪ್ರದೇಶಗಳನ್ನ ಎತ್ತರಕ್ಕೇನಂತಂದ್ರೆ ಮಣ್ಣು ಕಲ್ಲುಗಳನ್ನ ಹಾಕಿ ಅದ್ರ ಮೇಲೆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಅಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ. ಅದನ್ನ ನಾವು ಜಿಗ್ಗುರಾಟ್ ಅಂತ ಕರಿತೀವಿ. ಸಿಂಪಲ್. ಸೊ ಎತ್ತರದ ಪ್ರದೇಶಗಳಲ್ಲಿ, ಬೆಟ್ಟವಾದ ಪ್ರದೇಶಗಳಲ್ಲಿ, ಅಂದ್ರೆ ಬೆಟ್ಟ ಈಗ ನ್ಯಾಚುರಲ್ ಆಗಿರ್ತಾವಲ್ಲ ಅಂತ ಬೆಟ್ಟಗಳಲ್ಲ, ಕೃತಕವಾಗಿ ಬೆಟ್ಟಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ. ಅವುಗಳನ್ನ ನಾವು ಜಿಗ್ಗುರಾಟ್ ಅಂತ ಹೇಳಿ ಕರೀತಾರೆ ಅಷ್ಟೇ. ಆಮೇಲೆ ಇನ್ನೊಂದು ಇದೇ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಒಬ್ಬನು ಬರ್ತಾನ, ಹಮ್ಮುರಬಿ ಅಂತಂದೇಳಿ. ನೆಬುಕಡ್ನೆಚ್ಚರ್ ಅವ್ರಿಗಿಂತ ಮುಂಚೆನೋ ಅಥವಾ ಹಿಂದೆ ಗೊತ್ತಿಲ್ಲ ಪ್ರಾಪರ್ ಆಗಿ. ಹಮ್ಮುರಬಿ ಅಂತಂದ ಹೇಳಿ ಬರ್ತಾನ. ಸೊ ಇವನು ಒಂದು ಶಿಲಾಶಾಸನ ಸಿಕ್ಕೈತೆ. ಅದನ್ನ ಎಲ್ಲಿ ಇಟ್ಟಿದಾರೆ ಅಂತಂದ ಹೇಳಿದ್ರೆ ಪ್ಯಾರಿಸ್ ಒಳಗಡೆ ಲೋರ್ ಲೈಬ್ರರಿ ಒಳಗಡೆ ಇಟ್ಟಿದ್ದಾರೆ, ವಸ್ತು ಸಂಗ್ರಹಾಲಯದಲ್ಲಿ, ಲೋರ್ ಅನ್ನೋ ವಸ್ತು ಸಂಗ್ರಹಾಲಯದಲ್ಲಿ. ಅಲ್ಲಿ ಒಂದು ರೂಲ್ಸ್ ಗಳಿದಾವೆ. ಕಣ್ಣಿಗೆ ಕಣ್ಣು ಕೀಳಬೇಕು, ಹಲ್ಲಿನ ಬದಲು ಹಲ್ಲು ಕೀಳಬೇಕಂತಂದ್ರೆ, ಮುಯಿಗೆ ಮುಯಿ ಅಂತಂದ ಹೇಳ್ತೀವಲ್ಲ ಆತರ ಹಮ್ಮುರಬಿ ಕಾನೂನುಗಳು ಆ ಟೈಮಲ್ಲಿ ಇದ್ದು ಅಂತಂದ ಹೇಳಿ. ಈ ಇಬ್ರು ಜನ, ಒಬ್ನ್ಯಾರು ನೆಬುಕಡ್ನೆಚ್ಚರ್, ಇನ್ನೊಬ್ನು ಹಮ್ಮುರಬಿ, ಇವುಗಳನ್ನ ಬಿಟ್ಟು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಕೇಳಿರೋ ಕ್ವಶನ್ ಇನ್ನೊಂದು ಯಾವುದು, ಕ್ಯೂನಿಫಾರ್ಮ್ ಅವ್ರ ಲಿಪಿ ಬಳಸಿರೋದು. ಇನ್ನೊಂದು 2 ನದಿಗಳು, ಯೂಪ್ರಟಿಸ್ ಮತ್ತು ಟೈಗ್ರಿಸ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಬರುವಂತದ್ ನಾಗರಿಕತೆ ಚೀನಾ ನಾಗರಿಕತೆ. ಈ ಚೀನಾ ನಾಗರಿಕತೆ ಏನಪ್ಪಾ ಅಂತಂದ ಹೇಳಿದ್ರೆ 2 ನದಿಗಳ ನಡುವಿನ, ಅದು ಕೂಡ 2 ನದಿಗಳ ನಡುವಿನ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಒಂದ್ ನದಿ ಹರಿದೋಗುತ್ತೆ, ಕೆಳಗಡೆ ಒಂದ್ ನದಿ ಹರಿದೋಗುತ್ತೆ. ಅದು ಯಾವ್ಯಾವ ನದಿ ನೋಡಿ, ಒಂದು ಯಾಂಗರ್ಜಿ ನದಿ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಹುವಾಂಗ್ ಹೋ ನದಿ. 2 ನದಿ, ಒಂದು ಯಾಂಗರ್ಜೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಹುವಾಂಗ್ ಹೋ. ಈ 2 ನದಿಗಳಿಂದ ಒಂದು ನಾಗರಿಕತೆ ಉಂಟಾಗತ್ತೆ, ಅದೇ ಚೀನಾ ನಾಗರಿಕತೆ. ಈ ಚೀನಾವನ್ನ ಈಗ ಹೆಂಗ್ ನಮ್ಮಲ್ಲಿ ರಾಜರುಗಳ ಆಳ್ವಿಕೆ ನಡೆಸ್ತಾರಲ್ಲ, ಸೇಮ್ ಅದೇ ತರ ಚೀನಾದಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಮನೆತನ ಅವ್ರನ್ನ ಆಳ್ವಿಕೆ ನಡೆಸುತ್ತಾ. ಅದೇ ಯಾವ್ದಪ್ಪ ಅಂತಂದ್ರೆ ಶಾಂಗ್ ಮನೆತನ. ಶಾಂಗ್ ಮನೆತನ ನಡೆಸುತ್ತ. ಅದಾದ ನಂತರ ನೆಕ್ಸ್ಟ್ ಎಲ್ಲಿಂದ ಎಲ್ಲಿವರೆಗೂ ನೋಡ್ರಿ. ಸೊ ಏನಪ್ಪಾ ಅಂತಂದ್ರೆ ಕ್ರಿಸ್ತ ಪೂರ್ವ, ಹಿಂದಿನ ಕಾಲದಿಂದ 18ನೇ ಶತಮಾನ, ಕ್ರಿಸ್ತ ಪೂರ್ವ 18ನೇ ಶತಮಾನ, ಆಲ್ಮೋಸ್ಟ್ ಮೌರ್ಯರ ಕಾಲದಿಂದ ಅಂತ ಅನ್ಕೊಂಡು 12ನೇ ಶತಮಾನದವರೆಗೂ ರಾಷ್ಟ್ರಕೂಟರು ಇವರೆಲ್ಲ ಬಂದ್ ಹೋಗ್ತಾರಲ್ಲ, ಅಲ್ಲಿವರೆಗೂ ಒಬ್ರ ಆಳ್ವಿಕೆ ನಡೆಸ್ತಾ ಇರ್ತಾರ, ಶಾಂಗ ಮನೆತನ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಮನೆತನ ಬರುತ್ತೆ, ಚೌ ಮನೆತನ. ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಬೇಡ, ಇವೆರಡೇ, ಶಾಂಗ್ ಮನೆತನ ಮತ್ತು ಚೌ ಮನೆತನ ಅಂತಂದ ಹೇಳಿ ನೆನ್ಪಿಟ್ಕೊಳ್ಳಿ. ಚೀನಾವನ್ನ ಆಳ್ವಿಕೆ ನಡೆಸುವಂತಹ 2 ಪ್ರಸಿದ್ಧ ಸಾಮ್ರಾಜ್ಯಗಳು ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಚೀನಾದ ಮಹಾಗೋಡೆ ಕಟ್ತಾರೆ. ಅವನು ಯಾರು ಕಟ್ತಾನ, ಇವನ್ ಕಟ್ತಾನ ನೋಡ್ರಿ, ಕ್ವಿನ್ ಶಿಹುಯಾಂಗ್ ಟಿ ಅಂತಂದೇಳಿ. ಶಿಹುಯಾಂಗ್ ಟಿ, ಕ್ವಿನ್ ಶಿಹುಯಾಂಗ್ ಟಿ ಅಂತಂದೇಳಿ ಇಲ್ಲಿ ಕೆಳಗಡೆ ಐತೆ. ಇವನೇನಪ್ಪಾ ಅಂತಂದ್ರೆ ಚೀನಾದ ಮಹಾಗೋಡೆಯನ್ನ ಕಟ್ಟಿಸ್ತಾನೆ. ಇದನ್ನ ಬಿಟ್ಟು ಬೇರೆ ಏನು ನೆನ್ಪಿಟ್ಕೋಬೇಡಿ. ಆಮೇಲೆ ಅವರು ಪಿಂಗಾಣಿಯನ್ನ ನಿರ್ಮಾಣ ಮಾಡ್ತಾರೆ, ಪಿಂಗಾಣಿ. ಸೊ ಪಿಂಗಾಣಿ ಎಲ್ಲಿ ಇದು ಉಗಮ ಆಗತ್ತಂತ ಹೇಳಿದ್ರೆ ಅದು ಕೂಡ ಚೀನಾದೊಳಗಡೆ ಉಗಮವಾಗತ್ತ. ಇದನ್ನ ಬಿಟ್ರೆ ನೆಕ್ಸ್ಟ್ ಬರೋದು ಗ್ರೀಕ್ ನಾಗರಿಕತೆ. ಗ್ರೀಕ್ ನಾಗರಿಕತೆ ಅವನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಪ್ಪ. ಶವ ಸಂಸ್ಕಾರ ಎಲ್ಲಿ ಮಾಡ್ತಾ ಇದ್ರು, ಅದರಲ್ಲಿ ಸತಿ ಸಹಗಮನ ಪದ್ಧತಿ ಇತ್ತಾ ಇಲ್ವಾ, ಆಮೇಲೆ ಒಂದು ಪ್ರಾಣಿ ನಾಯಿಯ ಜೊತೆಗೆ ಎಲ್ಲಿ ಶವವನ್ನ ಹೂತಿಟ್ರು ಅಂತ ಹೇಳಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಬೇರೆ ಕ್ಲಾಸಲ್ಲಿ. ಇವಾಗ ಇಷ್ಟೇ ಸಾಕು. ನೆಕ್ಸ್ಟ್ ನೋಡ್ರಿ, ಗ್ರೀಕ್ ನಾಗರಿಕತೆ ಅಂತ ಹೇಳಿ ಬರುತ್ತೆ. ಗ್ರೀಕ್ ಅಲ್ಲಿ ಎಷ್ಟು ನೆನ್ಪಿಟ್ಕೊಳ್ರಿ, ಮೆಸೊಡೋನಿಯಾ ರಾಜ ಅಲೆಕ್ಸಾಂಡ್ರು, ಅವನ್ ಗುರು ಯಾರಪ್ಪ ಅಂತಂದ ಹೇಳಿದ್ರೆ ಅರಿಸ್ಟಾಟಲ್. ಇದನ್ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ಇದ್ರಲ್ಲಿ. ಸೊ 2ನೇ ಫಿಲಿಪನ ಮಗ ಯಾರಪ್ಪ ಅಂತಂದ ಹೇಳಿದ್ರೆ ಅಲೆಕ್ಸಾಂಡ್ರನ್ ಗುರು ಯಾರಂತಂದ ಹೇಳಿದ್ರೆ ಅರಿಸ್ಟಾಟಲ್. ಇಷ್ಟೇ. ಆಮೇಲೆ ಇನ್ನೊಂದು ರೋಮನ್ ನಾಗರಿಕತೆ ಬರುತ್ತೆ. ರೋಮನ್ ನಾಗರಿಕತೆ ಇದು ತುಂಬಾ ಇಂಪಾರ್ಟೆಂಟ್. ರೋಮನ್ ನಾಗರಿಕತೆ ಎಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರೆ ಈ ತರ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ದೇಶ ಬರುತ್ತೆ ನೋಡ್ರಿ, ಇಟಲಿ ಅಂತಂದ ಹೇಳ್ತೀವಿ. ಇಟಲಿ ದೇಶದೊಳಗಡೆ ರೋಮ್ ನಾಗರಿಕತೆ ಕಂಡು ಬರುತ್ತೆ. ಇಲ್ಲಿ ಆಡಳಿತ ಚೆನ್ನಾಗಿರುತ್ತೆ. ಅಲ್ಲಿ ಇದೇನಪ್ಪಾ ಅಂತಂದ ಹೇಳಿದ್ರೆ ರಾಜಕೀಯ ಆಡಳಿತ ಚೆನ್ನಾಗಿರುತ್ತೆ. ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 2 ಸಂಸ್ಥೆಗಳನ್ನ ನಿರ್ಮಾಣ ಮಾಡ್ತಾರೆ, ಒಂದು ಅಸೆಂಬ್ಲಿ, ಇನ್ನೊಂದು ಸೆನೆಟ್. ಅಸೆಂಬ್ಲಿ ಮತ್ತು ಸೆನೆಟ್ ಅಂತಂದ ಹೇಳ್ಬಿಟ್ಟು ರಾಜನಿಗೆ ಹೆಲ್ಪ್ ಮಾಡೋಕೆ, ಸಹಾಯ ಮಾಡೋಕೆ 2 ಸಭೆಗಳಿರ್ತಾವ ನೋಡ್ರಿ. ಸೆನೆಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರತಿಷ್ಠರ ಸಭೆ ಆಗಿರ್ತೈತಿ, ಅತ್ಯಂತ ಪ್ರಭಾವಿಯಾಗಿರ್ತೈತಿ. ಆಮೇಲೆ ಅಸೆಂಬ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಜನರಿಂದ ಕೂಡಿರೋದು. ಈಗ ಅಸೆಂಬ್ಲಿ ಅಥವಾ ರಾಜರ ಏನಾದ್ರೂ ತಗೊಂಡ್ ಬಂದ್ರು, ರಾಜಕೀಯವಾಗಿ ನೀತಿಗಳನ್ನ ತಗೊಂಡ್ ಬಂದ್ರು ಅಂತಂದ ಹೇಳಿದ್ರೆ ಸೆನೆಟ್ ಏನಪ್ಪಾ ಅಂತಂದ್ರೆ ಅದನ್ನ ತಿರಸ್ಕಾರ ಮಾಡುವಷ್ಟು ಹಕ್ಕನ್ನ ಹೊಂದಿರುತ್ತೆ. ಒಂದು ಅಸೆಂಬ್ಲಿ, ಇನ್ನೊಂದು ಸೆನೆಟ್. ಇವೇ 2 ಇಟ್ಕೊಂಡು ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಏನಂತಂದ ಹೇಳಿದ್ರೆ ಆಳ್ವಿಕೆ ನಡೆಸ್ತೀವಲ್ಲ, ಯಾವ್ಯಾವು ರಾಜ್ಯಸಭಾ ಲೋಕಸಭೆ ಅಂತಂದ ಹೇಳ್ತೀವಲ್ಲ, ಅವೇ ಇವು.
ಅಸೆಂಬ್ಲಿ ಮತ್ತು ಸೆನೆಟ್ ಅಂತಂದ್ ಹೇಳಿ ಹಿಂದಿನ ಕಾಲದಲ್ಲಿ ರೋಮ್ ನಾಗರಿಕತೆ ಇಲ್ಲಿಂದ ಬಂದೈತಿ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರನೇ ನೀವು ನೋಡಿರ್ಬೋದು ರಾಜಕೀಯದಂದ್ರೆ ಈಗ ಪಾಲಿಟಿ ಪಿತಾಮಹ, ಫಾದರ್ ಆಫ್ ಪಾಲಿಟಿ ಎಲ್ಲ ಬರುತ್ತಲ್ಲ, ಇದೆಲ್ಲ ಏನಂತಂದ್ ಹೇಳಿ ರೋಮ್ ನಾಗರಿಕತೆಯಲ್ಲಿ ಬರುವಂತಹ ವ್ಯಕ್ತಿನೇ ಅಂತಂದ್ ಹೇಳ್ತೀವಿ. ಯಾರು ಯಾರು ಇರ್ಬೋದು? ಯಾರೋ ಒಬ್ರು ಇದಾರೆ ನೋಡ್ರಿ. ಇಷ್ಟೇ ಇಂಪಾರ್ಟೆಂಟ್. ಇದನ್ನ ರೋಮ್ ನಾಗರಿಕತೆ ಒಳಗಡೆ ಇದನ್ನ ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಏನು ನೆನ್ಪಿಡ್ಕೋಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದು ಅಮೆರಿಕ ನಾಗರಿಕತೆಗಳು ಬರ್ತಾವ. ಅಮೆರಿಕ ನಾಗರಿಕತೆಗಳಲ್ಲಿ ಯಾವ್ಯಾವು? ಮಾಯಾ ನಾಗರಿಕತೆ, ಅಸ್ಟೆಕ್ ನಾಗರಿಕತೆ ಮತ್ತು ಇಂಕಾ ನಾಗರಿಕತೆ. ಮಾಯಾ ನಾಗರಿಕತೆ, ಅಸ್ಟೆಕ್ ನಾಗರಿಕತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ ಹೇಳಿದ್ರೆ ಇಂಕಾ ನಾಗರಿಕತೆ. ಇದರಲ್ಲಿ ಇಂಕಾ ನಾಗರಿಕತೆ ತುಂಬಾ ಇಂಪಾರ್ಟೆಂಟ್. ಇಂಕಾ ನಾಗರಿಕತೆ ಸೊ ಇದು ಇದ್ರಲ್ಲಿ ಬರುತ್ತೆ. ಯಾವ್ದಪ್ಪ ಅಂತಂದ ಹೇಳಿದ್ರೆ ದಕ್ಷಿಣ ಅಮೆರಿಕಾದೊಳಗೆ ಕಂಡು ಬರುತ್ತೆ. ಇಕ್ವೆಡರ್, ಚಿಲಿ, ಅರ್ಜೆಂಟೀನಾ ಪ್ರದೇಶಗಳಲ್ಲಿ ಕಂಡು ಬರುವಂತ ಒಂದು ನಾಗರಿಕತೆ ಇಂಕಾ ನಾಗರಿಕತೆ ಅಂತಂದ ಹೇಳ್ತೀವಿ. ಸೊ ಯಾಕೆ ಇಂಪಾರ್ಟೆಂಟ್ ಅಂತಂತಂದ ಹೇಳಿದ್ರೆ ಇವರು ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾರ, ಸೂರ್ಯನನ್ನ ಪೂಜೆ ಮಾಡ್ತಿರ್ತಾರೆ. ಇಂಕಾ ನಾಗರಿಕತೆಯವರು ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡಿ, ಸೂರ್ಯ ದೇವ ಅವ್ರದ್ದು ಆರಾಧ್ಯ ದೈವ. ಸೊ ಅವ್ರಿಗೇನಪ್ಪಾ ಅಂತಂದ ಹೇಳಿದ್ರೆ ದೇವಾಲಯವನ್ನ ಕಟ್ಟಿಸ್ಬಿಟ್ಟು ಪೂಜೆ ಮಾಡ್ತಿರ್ತಾರೆ. ಇಂಕಾ ನಾಗರಿಕತೆ ಇದೊಂದು ಪಾಯಿಂಟ್ ಅನ್ನ ಕೇಳಿದ್ರ. ಸೊ ಇದೇನಪ್ಪಾ ಅಂತಂದ ಹೇಳಿ ಇವತ್ತಿನ ಕ್ಲಾಸ್.